ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅರುಣ. ನಾನೊಬ್ಬ ಅಮೂಲ್ ರೋಗಿ. ದೇವರ ದಯೆ, ಗುಂಪಿನ ಸಹಾಯ, ಹಿರಿಯ ಬಂಧುಗಳ ಅನುಭವ, ಬಲ ಭರವಸೆ ಹಾಗೂ 12 ಹೆಜ್ಜೆಗಳು ಈ ಕಾರ್ಯಕ್ರಮ. ಇದರಿಂದಾಗಿ ಯಾವುದೇ ತರಹದ ಮಾನಸಿಕ ಸೆಳೆತ ಇಲ್ಲ ಸ್ನೇಹಿತರೆ. ಚೆನ್ನಾಗಿದ್ದೀನಿ, ತುಂಬಾ ಸಂತೋಷವಾಗಿದ್ದೀನಿ ಅಂತ ಹೇಳಿದ್ರೆ ಅದು ಎಲ್ಲದರ ಪ್ರತಿಫಲ ಏನಂದ್ರೆ ಎದರಿಂದಾಗಿ ಬಂದಿದೆ ಅಂದ್ರೆ ಈ ಹೆಜ್ಜೆಗಳ ಮುಖಾಂತರ ಸಾಕಷ್ಟು ಸನ್ನಿವೇಶಗಳು ಕ್ರಿಯೇಟ್ ಆಗ್ತಾವೆ. ತೊಂದರೆಗಳು ಬರುವಂಥದ್ದು, ಏನೋ ನೋವಾಗ್ತಿದೆ ಅನ್ನುವಂಥದ್ದು, ಏನೋ ದುಗುಡ ಬಂದಂಗಾಗೋದು, ಏನೋ ಭಯ ಕಾಡ್ದಂಗಾಗೋದು, ಏನೋ ಒಂದಿಷ್ಟು ಆಗಿ ಹೋಗ್ತದೆ ಅನ್ನುವಂಥ ಒಂದಿಷ್ಟು ಫೀಲಿಂಗ್ಗಳು ಆಗಾಗ ಬರ್ತಿರ್ತಾವೆ, ಇಲ್ಲ ಅನ್ನಂಗಿಲ್ಲ. ಆದ್ರೆ ನಮಗೆ ಸ್ಪಷ್ಟವಾಗಿ ಗುರ್ತದ ನಾವು ಯಾರ ಮೇಲೆ ಅವಲಂಬಿತರಾಗಿವಿ ಅನ್ನುವಂಥದ್ದು. ಹಿಂಗಾಗಿ ನಾವು ನಂಬಿದಂತಹ ಭಗವಂತ ಅಥವಾ ನಾವು ನಂಬಿದಂತಹ ಮಿಗಿಲಾದ ಶಕ್ತಿ ನಮ್ಮನ್ನ ಯಾವಾಗಲೂ ಕೈ ಹಿಡಿದು ಕಾಪಾಡ್ತಾನ. ಹಿಂಗಾಗಿ ಯಾವ ದುಗುಡ, ಯಾವ ಸನ್ನಿವೇಶ ಕ್ರಿಯೇಟ್ ಆದ್ರೂ ವಿ ಡೋಂಟ್ ಬಾದರ್ ಅಂತ ಹೇಳ್ತೀವಿ ನಾವು. ಈಗ ನಾವು ಹಂಗಂತ ಹೇಳಿ ಅದನ್ನ ಹರ್ಷದಿಂದ ಅಥವಾ ಒಂದು ಅಹಂಕಾರದಿಂದ ಹೇಳ್ತಾ ಇಲ್ಲ. ಅದನ್ನ ಅತ್ಯಂತ ಎಲ್ಲವೂ ಅವನು ನೋಡ್ಕೋತಾನ, ನಾವ್ಯಾಕೆ ತಲೆ ಕೆಡಿಸ್ಕೊಳ್ಳೋನು ಅನ್ನುವಂಥ ಮನೋಭಾವನೆಗೆ ನಾವು ಬಂದಿದ್ದೀವಿ. ನಾವು ಕೂಡ 4ನೇ ಹೆಜ್ಜೆ ಇದ್ದೀವಿ. 4ನೇ ಹೆಜ್ಜೆ ನಾಲ್ಕನೇ ಹೆಜ್ಜೆ ಒಂದಿಷ್ಟು ಪ್ರತಿಫಲಗಳು ಏನಂದ್ರೆ ಅವು ಅದ್ಭುತವಾದ ಪ್ರತಿಫಲಗಳು ಸಿಗ್ತಾವ ಸ್ನೇಹಿತರೆ. ಮುಂದೆಲ್ಲವೂ ಬರ್ತಾವು. ನಾವು ನಿನ್ನೆ 46ನೇ ಪೇಜ್ ನಿಲ್ಲಿಸಿದ್ವಿ. ಅದಕ್ಕಿಂತ ಮೊದಲು ಒಂದಿಷ್ಟು ನಾವು ಈ ನಿನ್ನೆಯದನ್ನು ಸ್ವಲ್ಪ ನೋಡ್ಬೇಕಾದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಬಂದಂತವ್ರು ಬಹಳ ಜನ, ಹೆಚ್ಚಿನ ಸದಸ್ಯರು ಏನಾಗ್ತದೆ, ನಮ್ಮ ಕುಡಿತದ ಗತ ಬದುಕಿನಲ್ಲಿ ಅಥವಾ ಕುಡಿತದ ಜೀವನದಲ್ಲಿ, ಕುಡಿಯುವಂತ ಸಂದರ್ಭದಲ್ಲಿ ಈ ಸ್ವಸಮರ್ಥನೆ ಅನ್ನುವಂಥದ್ದನ್ನ ಅದರ ತೊಂದರೆಯಿಂದನೇ ಅದರ ತೊಂದರೆಯನ್ನ ಅನುಭವಿಸಿದವರು. ಯಾವಾಗಲೂ ನಾನು ಹೇಳಿದ್ದು ಸರಿ ಅನ್ನುವಂಥದ್ದು ಏನಿತ್ತು ನಮ್ಮಲ್ಲಿ, ಅದು ನಮ್ಮಲ್ಲಿ ಬಹಳ ನಮಗೆ ತೊಂದರೆ ಕೊಟ್ಟಿತ್ತು. ಸೆಲ್ಫ್ ಜಸ್ಟಿಫಿಕೇಶನ್ ಅಂತ ಹೇಳ್ತೀವಿ. ಕುಡಿತದ ಸಮಯದಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಬಹಳ ಜನರಿಗೆ ಇದು ಆಗೈತಿ ಅನ್ನುವಂಥದ್ದನ್ನ ಅವರು ಬರೀತಾರಲ್ಲಿ. ಅವ್ರು ಮೊದಲಿಗೆ ಹೇಳ್ತಾರೆ ಏನಪ್ಪಾ ಅಂತಂದ್ರೆ, ನಮ್ಮಲ್ಲಿ ಸಾಕಷ್ಟು ಜನ ಕುಡಿಯುವುದಕ್ಕಾಗಿ ಕುಡಿದು ಹುಚ್ಚು ಹಾಗೂ ವಿನಾಶಕಾರಿ ಸ್ವಭಾವವನ್ನ ತೋರಿಸ್ಲಿಕ್ಕಾಗಿ, ನಾನು ಯಾರು, ನೀನು ಹೇಗೆ, ನನ್ನ ಕೆಪಾಸಿಟಿ ಏನು, ನಾನು ಏನು ಮಾಡಬಲ್ಲೆ, ನಾನು ಎಂತ ಮನುಷ್ಯ ಅಂತ ತೋರಿಸ್ಲಿಕ್ಕೆ ಸ್ವಸಮರ್ಥನೆ ಹಲವಾರು ನೆಪಗಳನ್ನ ನಾವು ಒದಗಿಸಿದ್ವಿ. ಸೊ ನಾವು ಈ ಕುಡಿಲಿಕ್ಕೆ ನೆಪಗಳನ್ನ ಸಾಕಷ್ಟು ಹುಡುಕಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಕುಡಿಲಿಕ್ಕೆ ಹುಡುಕಾಟಗಳನ್ನ ಸಾಕಷ್ಟು ನೆಪಗಳನ್ನ ಹುಡುಕಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಕಾರಣಗಳನ್ನ ಹುಡುಕಾಡ್ಲಿಕ್ಕೆ, ನೆವಗಳನ್ನ ಹುಡುಕಾಡಕ್ಕೆ ಅಥವಾ ನೆವನಗಳನ್ನ ಹುಡುಕಾಡ್ಲಿಕ್ಕೆ. ಸೊ ಏನೋ ಹೇಳೋದು ಕುಡಿಯೋದು. ಅದಕ್ಕೆ ಅಲ್ಲೊಂದಿಷ್ಟು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಕಾಲ ಸಮಯ ಒಳ್ಳೆಯದದ್ದಕ್ಕೂ ಕುಡಿದ್ವಿ, ಸಮಯ ಕೆಟ್ಟೈತಂತನೂ ಕುಡಿದ್ವಿ, ತೊಂದರೆ ಬಂದು ಅಂತ ಕುಡಿದ್ವಿ, ತೊಂದರೆ ಇಲ್ಲ ಏನಿಲ್ಲ ಆರಾಮಾಗಿ ಜೀವನ ಹೊಂಟೈತಂತನೂ ಕುಡಿದ್ವಿ, ಸಂತೋಷಕ್ಕೂ ಕುಡಿದ್ವಿ, ದುಃಖಕ್ಕೂ ಕುಡಿದ್ವಿ, ಸಂತೋಷ ದುಃಖ ಇಲ್ಲದೆ ವಿಚಾರಕ್ಕೂ ಕೂಡ ಕುಡಿದ್ವಿ. ಒಂದು ಸೆಕೆಂಡ್ ಸ್ನೇಹಿತರೆ. ಮತ್ತ ದುಃಖಕ್ಕೂ ಒಂದು ಸೆಕೆಂಡ್ ಸ್ನೇಹಿತರೆ. ಸಂತೋಷ, ಈ ಕಾಲ್ ಓಕೆ. ಈ ಸಂತೋಷ ಇದ್ರು ಕುಡಿದ್ವಿ, ದುಃಖ ಇದ್ರು ಕುಡಿದ್ವಿ, ಎರಡು ಇಲ್ಲ ಅಂದ್ರೂ ಕುಡಿದ್ವಿ. ಏನೋ ಬೇಜಾರಾಗ್ತಾ ಇದೆಯಪ್ಪ, ನಡಿ ಇವತ್ತು ಸಂಡೇ ಐತಿ, ನಾಳೆಗೆ ಇವತ್ತು ಎಲ್ಲ ಆಗೈತಿ, ಇವತ್ತು ಹೆಂಗು ಹಾಲಿಡೇ ಐತಿ, ನಡಿ ಬ್ಯಾಸರ ಆಗಕತ್ತೈತಿ, ಒಂದು 90 ಹೊಡಿಯೋಣ ಅಂತನೂ ಕುಡಿದ್ವಿ. ಮನೆಯಲ್ಲಿ ಪ್ರೀತಿ ಸಿಕ್ತು ಅಂತ ಕುಡಿದ್ವಿ, ಪ್ರೀತಿ ಸಿಗ್ಲಿಲ್ಲ ಅಂತ ಕುಡಿದ್ವಿ, ನಾವು ಕೆಲಸದಲ್ಲಿ ಅತ್ಯುತ್ತಮರು ಅಂತ ಕುಡಿದ್ವಿ, ನಮ್ಮಿಂದ ಕೆಲಸ ಮಾಡಕ್ ಆಗ್ಲಿಲ್ಲ ಅಂತ ಕುಡಿದ್ವಿ. ಕುಡಿತಕ್ಕೆ ಸಾವಿರಾರು ಕಾರಣಗಳನ್ನ ಹುಡುಕ್ತಾ ಇದ್ವಿ ಸ್ನೇಹಿತರೆ. ಕೊನೆ ದಿನಗಳಂತರೂ ಕುಡಿತದ ಯಾವ ಮಿತಿ ಅಥವಾ ಎಲ್ಲವನ್ನ ಮೀರಿ ಬಿಟ್ಟಿದ್ವಿ. ಕೊನೆಗೆ ಕೆಲವೊಮ್ಮೆ ಕಾರಣಗಳೇ ಇಲ್ಲದೆ ಕುಡಿತಿದ್ವಿ, ನೆಪಗಳಿಲ್ಲದೆ ಕುಡಿತಿದ್ವಿ. ರುಟೀನ್ ಏನು, ಪ್ಯಾಂಟ್ ಶರ್ಟ್ ಹೆಂಗ್ ಹಾಕೋತೀವಿ ಅಥವಾ ಹಂಗ ಅದನ್ನ ಎಣ್ಣೆ ಒಳಗೆ ಹಾಕೊಳ್ಳೋದು, ನೀರ್ ಹೆಂಗ್ ಕುಡಿತೀವಿ ಅದನ್ನ ಕುಡಿಯೋದು. ನೀರು ಎಷ್ಟು ಅವಶ್ಯಕತೆ ಇತ್ತು, ಸರಾಯಿ ಕೂಡ ಅಷ್ಟೇ ಅವಶ್ಯಕವಾಗಿತ್ತು ಸ್ನೇಹಿತರೆ. ಇದು ಕೊನೆಯ ದಿನಗಳಲ್ಲಿ. ಸೊ ಇಂಥ ಸಾಕಷ್ಟು ನೆಪಗಳನ್ನ ನಾವು ಕೊಡ್ತಾ ಹೋದ್ವಿ. ನೆಪ ಹುಡುಕೋದ್ರಲ್ಲಿ ನಮ್ಮನ್ನ ಮೀರಿಸೋರು ಯಾರು ಆಗ್ಲಿಲ್ಲ ಅನ್ನುವಂಥದ್ದನ್ನ ನಾವು ನಿನ್ನೆ ತನಕ ನೋಡಿದ್ವಿ. ಸೊ ಇವತ್ತೇನಾಗ್ತದೆ, ದಯವಿಟ್ಟು 46ನೇ ಪೇಜಿಂದ ಯಾರು ಓದ್ತಿರೋ, ನನ್ನ ಜೊತೆ ಪ್ರಶಾಂತ ದಾಮದ ಸ್ನೇಹಿತರು ಓದ್ತಿರೋ, ಯಾರು ಓದ್ತಿರೋ ದಯವಿಟ್ಟು ಓದಿ. 46ನೇ ಪೇಜಿನ 2ನೇ ಪ್ಯಾರಾದಿಂದ ಇದೆ. ನಾನು ಕೂಡ ಇಲ್ಲೇ ಸ್ಕ್ರೀನ್ ಶೇರ್ ಮಾಡ್ತೀನಿ.
ಯಾರು ಓದ್ತೀರಾ? ನಮ್ಮನ್ನು ಓದ್ತೀವಿ ಸರ್. ಓದಿ ಸರ್. 12 ಹೆಜ್ಜೆಗಳು ಮತ್ತು 12 ಪರಂಪರೆಗಳು. 4ನೇ ಹೆಜ್ಜೆ 2ನೇ ಪ್ಯಾರಾಗ್ರಾಫ್, ಪುಟ ಸಂಖ್ಯೆ 46. ಪರಿಸ್ಥಿತಿ ನಮ್ಮನ್ನು ಕುಡಿತಕ್ಕೆ ತೊಡಗಿಸಿತೆಂದುಕೊಂಡು ಪರಿಸ್ಥಿತಿಯನ್ನು ಸರಿಪಡಿಸಲು ಹೋಗಿ ಆಗಲಾರದೆ ನಮ್ಮ ಕುಡಿತವ ಹದ್ದು ಮೀರಿ ನಾವು ಅಮಲು ರೋಗಿಗಳಾದೆವು. ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮಲ್ಲಿ ಬದಲಿಸುವ ಬಗ್ಗೆ ನಾವು ಯಾವಾಗಲೂ ಯೋಚಿಸಲೇ ಇಲ್ಲ. ನಮ್ಮ ಪ್ರತಿಕಾರಾತ್ಮಕ ದೋಷದ ಬಗ್ಗೆ, ಸ್ವಕರುಣೆಯ ಬಗ್ಗೆ, ಅನಾವಶ್ಯಕ ಅಹಂಭಾವದ ಬಗ್ಗೆ ನಾವು ಏನಾದರೂ ಮಾಡಬೇಕು ಎಂಬುದನ್ನು ನಾವು ಅನಾಮದಲ್ಲಿ ನಿಧಾನವಾಗಿ ಕಲಿತುಕೊಂಡೆವು. ನಾವು ನಮ್ಮ ದೊಡ್ಡ ಸ್ಥಿತಿಗೆಯನ್ನು ತೋರ್ಪಡಿಸಲು ಪ್ರತಿ ಬಾರಿಯೂ ಜನರು ನಮ್ಮ ವಿರುದ್ಧವಾದರು. ನಾವು ನಮ್ಮ ಮತ್ಸರದ ಮತ್ತು ಪ್ರತೀಕಾರದ ಯೋಚನೆಯಲ್ಲಿ ಇರುವಾಗ ನಿಜವಾಗಿ ನಾವು ನಮ್ಮನ್ನೇ ನಮ್ಮ ಕೋಪದ ಆಯುಧದಿಂದ ಹೊಡೆದೆವು. ನಮ್ಮ ಕೋಪ ನಮಗೆ ಮುಳುವಾಯಿತು. ನಾವು ಗಂಭೀರವಾಗಿ ತೊಂದರೆಯಲ್ಲಿ ಇರುವುದು ತಿಳಿಯುತ್ತಲೇ ಯಾರೇ ಅಥವಾ ನಾನೇ ಆ ತೊಂದರೆಯ ಮೂಲವಾಗಿದ್ದರೂ ನಮ್ಮ ಮೊದಲ ಅವಶ್ಯಕತೆಯು ಆ ತೊಂದರೆಯನ್ನು ಹೋಗಲಾಡಿಸುವುದು. ಓಕೆ, ಪರಿಸ್ಥಿತಿ ನಮ್ಮನ್ನ ಕುಡಿತಕ್ಕೆ ತೊಡಗಿಸಿ ತೆಂದುಕೊಂಡೆವು. ವಿಥೌಟ್ ಕಂಡೀಷನ್ಸ್ ಡ್ರೌಟ್ ಅಸ್ ಟು ಡ್ರಿಂಕ್ ಅಂತ ಹೇಳ್ತಾರೆ. ಈ ಪರಿಸ್ಥಿತಿ ಮೊದಲಿಗಿತ್ತ ಅನ್ನುವಂಥ ಯೋಚನೆಯನ್ನ ನಾವು ಮಾಡಬೇಕಾಗಿತ್ತು. ಪ್ರತಿಯೊಬ್ಬ ಈ ಜಗತ್ತಿನಲ್ಲಿ ಜೀವಿ ಕುಡಿಬೇಕಾದ್ರೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು, ಅಥವಾ ಅದು ಏನಿದೆ ಅಂತ ನೋಡ್ಲಿಕ್ಕೆ ಕುಡಿತಾನ. ಒಂದು ಇಲ್ಲ ಅಂದ್ರೆ ಒಂದು ಕ್ಯೂರಿಯಾಸಿಟಿ ಅಂತ ಹೇಳ್ಬೋದು. ಅದ್ರೊಳಗೆ ಏನದ, ಎಲ್ಲರೂ ಕುಡಿತಾರೆ ನಾನು ಕುಡಿಯೋಣ ಅನ್ನುವಂಥದ್ದು ಒಂದು ಆಸೆ, ಒಂದು ಕ್ಯೂರಿಯಾಸಿಟಿ ಅಂತ ಹೇಳ್ಬೇಕು. ಅಥವಾ ಒಂದು ಪ್ರಯೋಗ ಮಾಡೋಣ, ಅಥವಾ ಯಾರ್ದೋ ಒಂದು ಫೋರ್ಸಿಗೆ, ಅಥವಾ ಎಲ್ಲರೂ ಕುಡಿತಾರಂತ ಹೇಳಿ ನಾನು ಕುಡಿಯೋದು, ಅಥವಾ ಗೆಳೆಯರ ಒತ್ತಡದಿಂದಾಗಿ ಏನೋ ಒಂದು ಸಲ ನಾವು ಸ್ಟಾರ್ಟ್ ಮಾಡ್ತೇವೆ. ಸೊ ಅದಾದ ನಂತರ ಅದೇನಾಗ್ತದ, ಈ ರಿಕ್ರಿಷನಲ್ ಅಂತ ಹೇಳ್ತೀವಿ ನಾವು. ರಿಕ್ರಿಷನಲ್ ಅಂತಂದ್ರೆ ಈ ಮಜಾ ಮಾಡ್ಲಿಕ್ಕೆ, ಸಂತೋಷ ಪಡ್ಲಿಕ್ಕೆ, ಮಜಾ ಮಾಡ್ಲಿಕ್ಕೆ, ಮನೋರಂಜನೆಗಾಗಿ ನಾವು ಇದನ್ನ ಪ್ರಾರಂಭ ಆಗ್ತದೆ. ಅದರಲ್ಲೂ ಎಕ್ಸ್ಪೆರಿಮೆಂಟಿಗೆ ಇದ್ದಿದ್ದು ಆಮೇಲೆ ಮನೋರಂಜನೆಗಾಗಿ ಇದು ಬೇಕು ಅನ್ನುವಂಥ ಪರಿಸ್ಥಿತಿ ಬರ್ತದೆ. ಪಾರ್ಟಿ ಮಾಡಿದ್ರೆ, ಖುಷಿ ಇದ್ರೆ, ಸಂತೋಷ ಇದ್ರೆ, ಟೂರಿಗೆ ಹೋದ್ರೆ, ಬೇರೆ ಬೇರೆ ಅಕೇಶನ್ಗಳಲ್ಲಿ, ಸೋಷಿಯಲ್ ಫಂಕ್ಷನ್ಗಳಲ್ಲಿ, ಕೆಲವೊಂದಿಷ್ಟು ಜಾತ್ರೆ ಹಬ್ಬ ಹರಿದಿನಗಳಲ್ಲಿ ಕೆಲವೊಂದು ತೌಲಿ ಈ ಎಣ್ಣೆಗಳು ಬೇಕಾಗ್ತಿತ್ತು. ಅದನ್ನ ಕುಡಿದು ಚೆನ್ನಾಗಿ ಮಜಾ ಕೂಡ ಮಾಡ್ತಿದ್ವಿ, ಇಲ್ಲ ಅಂತಲ್ಲ, ರಿಕ್ರಿಯೇಷನಲ್ ಮಜಾಕ್ಕೋಸ್ಕರ. ಸೊ ಮೂರನೇದ್ರಲ್ಲಿ ಏನಾಗ್ತದೆ ಅಂದ್ರೆ ರಿಲ್ಯಾಕ್ಸೇಷನಲ್ ಅಂತ ಹೇಳ್ತೀವಿ. ರಿಲ್ಯಾಕ್ಸೇಷನಲ್ ಅಂತಂದ್ರೆ ಈ ವಿಶ್ರಾಂತಿ ಪಡೆದಕ್ಕೋಸ್ಕರ ಇದು ಸ್ಟಾರ್ಟ್ ಆಗ್ತದೆ ಸ್ನೇಹಿತರೆ. ಕುಡಿತ ಅನ್ನುವಂಥದ್ದು ವಿಶ್ರಾಂತಿಗೆ ಬಂದು ನಿಲ್ತದೆ. ವಿಶ್ರಾಂತಿ ಬೇಕಂದ್ರೆ ಎಣ್ಣೆ ಬೇಕಾಗ್ತದೆ. ಇಡೀ ದಿನ ಕೆಲಸ ಮಾಡಿರ್ತೀವಿ, ರಾತ್ರಿ ಬಂದು 90 ಹೊಡೆದು ಆರಾಮ್ ಮಕ್ಕಂಬಿಡೋಣ ಅನ್ನುವಂಥ ಲೆಕ್ಕ ಇಟ್ಕೊಳಕ್ ಚಾಲು ಆಗ್ತದೆ. ಸೊ ಇದು ರೆಗ್ಯುಲರ್ ಆಗಿ ಚಾಲು ಆಕತಿ. ವಿಶ್ರಾಂತಿ ಬೇಕು, ಮೈ ತುಂಬಾ ದಣದೀವಿ, ಕೆಲಸ ಆಗೈತಿ, ದುಡ್ದೀವಿ, ಇದು ಚಂತಾನೆ ಇಡೀ ದಿನ ದುಡ್ದು ರಾತ್ರಿ ಒಂದಿಷ್ಟು ಊಟ ಮಾಡಿ ಚಲೋ ತಂಗ್ ಕುಡ್ದು ಊಟ ಮಾಡಿ ಆರಾಮ್ ಮಕ್ಕಂಬಿಡು, ರೆಸ್ಟ್ ಆಗ್ತದೆ, ಮತ್ತೆ ಮುಂಜಾನೆ ಡ್ಯೂಟಿಗೆ ಹೋದ್ರಾತು ಅನ್ನುವಂಥ ಪರಿಸ್ಥಿತಿ ಬರ್ತದೆ. ಇದನ್ನ ನಾವು ರಿಲ್ಯಾಕ್ಸೇಷನಲ್ ಅಂತ ಹೇಳ್ತೀವಿ. ಇನ್ನು ಕೊನೆಯದಾಗಿ ಬರೋದೇ ಕಂಪಲ್ಸಿವ್ ಅಂತ ಹೇಳ್ತೀವಿ. ಈ ಕಂಪಲ್ಸಿವ್ ಅನ್ನುವಂಥದ್ದು ಏನಪ್ಪಾ ಅಂದ್ರೆ ಕಂಡೀಷನ್ಸ್. ಇದೇ ಕಂಡೀಷನ್ಸ್ ಅಲ್ಲಿ ಹೇಳ್ತೀವಿ ನಾವು. ಪರಿಸ್ಥಿತಿ ಬಂದು ಹೆಂಗ್ ನಿಲ್ತದ ಅಂದ್ರೆ ಬೇಕೇ ಬೇಕು ಅನ್ನುವಂಥ ಪರಿಸ್ಥಿತಿ ಬಂದು ಕಂಡೀಷನ್ ಅಂದ್ರೆ ಹೆಂಗ ಕಂಡೀಷನ್ ಅಂದ್ರೆ ಏನ ಮಾಡು ಎಂತ ಮಾಡು ನನಗ್ ಗೊತ್ತಿಲ್ಲ, ನನಗ್ ಮಾತ್ರ ನನ್ನ ಕೋಟ ಹಾಕು, ಒಳಗೆ ಎಣ್ಣೆ ಹಾಕಿ ಅಷ್ಟೇ. ಭಾಳ ಏನು ಕಿರಿಕಿರಿ ಮಾಡೋಂಗಿಲ್ಲ. ಕೆಲಸ ಮಾಡಿದೆ, ಮನೆಗೆ ಹೊಂಟಿ 90 1 ಕ್ವಾರ್ಟರ್ ಹೊಡಿತೇವೆ, 2 ಕ್ವಾರ್ಟರ್ ಹೊಡಿತೇವೆ, 1.5 ಕ್ವಾರ್ಟರ್ ಹೊಡಿತೇವೆ, ಹೊಡಿ ಸೀದಾ ಮನೆಗೆ ಹೋಗಿ ಊಟ ಮಾಡಿ ಬೀಳು. ನೀ ಏನು ಮಾಡ್ತೀವಿ ಬಿಡ್ತೀವಿ ನನಗ್ ಗೊತ್ತಿಲ್ಲ, ಏನು ಕೆಲಸ ಮಾಡ್ತೀವೋ ಬಿಡ್ತೀವೋ ನೆಪ ಹೇಳ್ತೀವಿ ನನಗ್ ಗೊತ್ತಿಲ್ಲ. ಮನ್ಯಾಗ ಅದಾರು, ಸತ್ತಾರು, ಬಂದಾರು, ಬಿಟ್ಟಾರು, ಸಂತೋಷ ಐತೆ, ದುಃಖ ಐತೆ, ಅದೆಲ್ಲವೂ ನಮಗ್ ಬೇಕಾಗಿಲ್ಲ ಅನ್ನುವಂಥದ್ದು ಈ ಕುಡಿತ ನಮ್ಮ ಒಳಗಿಂದ ಹೇಳ್ಸಾಕ ಸ್ಟಾರ್ಟ್ ಮಾಡ್ತದೆ. ಅದನ್ನೇ ಇಲ್ಲಿ ಪರಿಸ್ಥಿತಿ ನಮ್ಮನ್ನ ಕುಡಿತಕ್ಕೆ ತೊಡಗಿಸಿಕೊಡ್ತು ಅಂತ ಹೇಳಿ ನಾವು ಹೋಗ್ತೀವಿ. ಇಂಥ ಕಂಡೀಷನ್ ಅನ್ನು ಸರಿಪಡಿಸಕ್ ಹೋಗ್ತೀವಿ, ಅಥವಾ ನಮ್ಮ ಸುತ್ತಮುತ್ತ ಇದ್ದಂತಹ ಒಂದಿಷ್ಟು ಪರಿಸ್ಥಿತಿಗಳನ್ನ ನಿಭಾಯಿಸಕ್ ಹೋಗ್ತೀವಿ, ನಿಭಾಯಿಸಕ್ ಆಗುದಿಲ್ಲ, ಅದಕ್ಕೆ ಮತ್ತೆ ಕುಡಿತೀವಿ. ಅದಕ್ಕೆ ಹೇಳ್ತಾರ ಅವ್ರು, ಪರಿಸ್ಥಿತಿಯನ್ನು ಸರಿಪಡಿಸಲು ಹೋಗ್ತೀವಿ, ಆಗಲಾರ್ದು ಮತ್ತೆ ಹದ್ದು ಮೀರಿ ಕುಡಿತೀವಿ. ಹದ್ದು ಮೀರಿ ಕುಡಿದ ನಂತರ ನಾವು ಎಲ್ಲಿಗೆ ಬಂದು ನಿಂದಿರ್ತೀವಿ ಅಂದ್ರೆ ಕೊನೆಗೆ ಆಲ್ಕೋಹಾಲಿಕ್ಸ್ ಆಗ್ತೀವಿ. ಮೊದಲ ಗುಟಕ್ಕೆ ಕುಡ್ದಾಗ ನಾವೇನು ಆಲ್ಕೋಹಾಲಿಕ್ಸ್ ಆಗಿರ್ಲಿಲ್ಲ, ನಾವೇನು ಈ ಕುಡಿತದ ರೋಗ ನಮಗ್ ಹತ್ತದ ಅಂತ ಹೇಳಿ ಕುಡ್ದಿರ್ಲಿಲ್ಲ.
ಕುಡಿತದ ರೋಗವನ್ನು ಹತ್ತುಕೊಂಡು ಇವ್ರ ಕಡೆ ಅವ್ರ ಕಡೆ ಅನ್ನಿಸ್ಕೊಂಡು ಈ ರಿಯಾಬಿನಲ್ಲಿ ಬಂದು ಕೂತು ಇದೆಲ್ಲವನ್ನ ಕೇಳಿ ದೇವ ನನ್ನಿಂದ ಬದಲಿಸುವಂತ ಪ್ರೇಯರ್ ಮಾಡುದು, ಈ ಹೆಜ್ಜೆಗಳಂತ ಹೇಳುದು, ರೋಗ ನನಗೆ ಹತ್ಕೊಂಡೈತೆ ಅಂತ ಹೇಳಿ ಇದೆಲ್ಲವೂ ನನಗೆ ಗುರ್ತಿದ್ರೆ ನಾನು ಯಾಕೆ ಕುಡಿತಿದ್ದೇ ಇರ್ಲಿಲ್ಲ. ನಾನು ನನ್ನ ಪರಿಸ್ಥಿತಿಗಳನ್ನು ಸರಿಪಡಿಸಕ್ ಹೋದೆ, ಆಗಲಿಲ್ಲ, ಹದ್ದು ಮೀರಿ ಕುಡ್ತಾ ಹೋಗಿ ಆಮೇಲೆ ರೋಗ ಆಗಿ ಪರಿವರ್ತನೆ ಆಯ್ತು. ಯಾವ ಎಕ್ಸ್ಪೆರಿಮೆಂಟಿಗೋಸ್ಕರ, ಯಾವ ಒಂದು ಕ್ಯೂರಿಯಾಸಿಟಿಗೋಸ್ಕರ, ಯಾವ ಒಂದು ಪ್ರಯೋಗ ಮಾಡ್ಲಿಕ್ಕೆ ಅಂತ ಕುಡಿದಂತ ವಸ್ತು ಕೊನೆಗೆ ಕಂಪಲ್ಸಿವ್ ಆಗಿ ಬಂತು. ಖಂಡಿತವಾಗಿ ನಮಗೆ ಬೇಕೇ ಬೇಕು ಅನ್ನುವಂಥದ್ದು, ಅಟ್ ಎನಿ ಕಾಸ್ಟ್, ಯಾವುದೇ ಬೆಲೆ ತತ್ತಾದರೂ ಸರಿ ಕುಡ್ತಾ ನಮಗೆ ಬೇಕೇ ಬೇಕು ಅನ್ನುವಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತು. ಸೊ ನಮ್ಮ ಕುಡಿತವು ನಮ್ಮ ಹದ್ದು ಮೀರಿ ನಾವು ಕುಡಿದ್ವಿ, ಅದು ನಾವು ಅಮಲ್ ರೋಗಿಗಳಾಗಿ ನಾವು ಪರಿವರ್ತನೆ ಆದ್ವಿ. ನಾವು ಯಾವತ್ತೂ ನೋಡ್ಲಿಲ್ಲ ಈ ಹೆಂಗ ಕಂಡೀಷನ್ ಇದೆ ಅಥವಾ ಪರಿಸ್ಥಿತಿ ಹೇಗಿದೆ, ಸನ್ನಿವೇಶ ಹೇಗಿದೆ, ಅದಕ್ಕೆ ಅನುಗುಣವಾಗಿ ನಮ್ಮನ್ನ ನಾವು ಬದಲಾಯಿಸಕ್ಕೆ ಯೋಚನೆನೇ ಮಾಡ್ಲಿಲ್ಲ. ಯಾವ ಪರಿಸ್ಥಿತಿ ಇದೆ ಆ ಪರಿಸ್ಥಿತಿಗೆ ಹೊಂದಾಣಿಕೆ ಮಾಡಿಕೊಂಡು ಜೀವನವನ್ನು ನಡೆಸಬೇಕು ಅಂತ ಹೇಳಿ ನಮಗೆ ಯಾವತ್ತೂ ಅನಿಸ್ಲೇ ಇಲ್ಲ. ನಮ್ಮನ್ನ ನಾವು ಬದಲಿ ಮಾಡಿಕೊಳ್ಳಿಕ್ಕೆ ನೋಡಲಿಲ್ಲ. ಸಾಕಷ್ಟು ಸಲ ಬ್ರ್ಯಾಂಡ್ ಚೇಂಜ್ ಮಾಡಿದ್ವಿ, ಗೆಳೆಯರನ್ನ ಚೇಂಜ್ ಮಾಡಿದ್ವಿ, ಬಾರ್ಗಳನ್ನ ಚೇಂಜ್ ಮಾಡಿದ್ವಿ, ಏನಂತೀವಿ ಅದಕ್ಕೆ ಇನ್ನೊಂದು ಕಂಪನಿಗಳನ್ನ ಚೇಂಜ್ ಮಾಡಿದ್ವಿ, ಬೀರ್ ಅಂತ ಅಂದ್ವಿ, ವಿಸ್ಕಿ ಅಂದ್ವಿ, ರಮ್ ಅಂದ್ವಿ, ಅದು ಇನ್ನೊಂದು ಯಾವ್ದು ಬ್ರ್ಯಾಂಡಿ ಅಂದ್ವಿ, ಬೇರೆ ಬೇರೆ ಎಲ್ಲ ಪ್ರಯತ್ನಗಳನ್ನ ಮಾಡಿದ್ವಿ. ಅವುಗಳನ್ನ ಬದಲಿ ಮಾಡಿದ್ವಿ ಹೊರತಾಗಿ ನಮ್ಮನ್ನ ನಾವು ಬದಲಿ ಮಾಡ್ಲಿಕ್ಕೆ ನೋಡ್ಲೇ ಇಲ್ಲ. ನಾವು ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮನ್ನ ನಾವು ಬದಲಿ ಮಾಡ್ಲಿಕ್ಕೆ ಯಾವತ್ತೂ ನಾವು ಯೋಚಿಸ್ಲೇ ಇಲ್ಲ. ನಮ್ಮ ಪ್ರತಿಕಾರಾತ್ಮಕ ರೋಷದ ಬಗ್ಗೆ, ಸ್ವಕರಣೆಯ ಬಗ್ಗೆ, ನಮ್ಮಲ್ಲಿದ್ದಂತ ಅನವಶ್ಯಕವಾದ ಇದ್ದಂತ ಅಹಂಭಾವದ ಬಗ್ಗೆ ನಾವೇನಾದ್ರೂ ಮಾಡ್ಬೇಕಂತ ಹೇಳಿ ನಮಗ ಗುರ್ತಾಗಿದ್ದು ಎಲ್ಲಿ ಅಂದ್ರೆ ಇಲ್ಲಿ ಬಂದ ನಂತರ ಕಾರ್ಯಕ್ರಮದಲ್ಲಿ ಇವುಗಳ ಬಗ್ಗೆ ಹೇಳಿದ್ರು. ನಮ್ಮಲ್ಲಿರುವಂತ ಕೋಪ, ರೋಷ, ದ್ವೇಷ, ಅಸೂಹೆ, ಮತ್ಸರ, ಜಂಬ ಅಂತ ಅಹಂಕಾರ, ಸ್ವಾಭಿಮಾನ ಅಲ್ಲದು, ಅಹಂಕಾರ, ಸ್ವಪ್ರತಿಷ್ಠೆ, ಪ್ರೈಡ್, ಅದರ ಜೊತೆಗೆ ನಮ್ಮ ಬಗ್ಗೆ ನಾವು ಸಿಂಪತಿ ಪಟ್ಕೊಳ್ಳೋದು, ಸ್ವಕರುಣೆ, ಸೆಲ್ಫ್ ಪಿಟಿ, ನಮ್ಮ ಬಗ್ಗೆ ನಾವೇ ಕರುಣೆ ಪಟ್ಕೊಳ್ಳೋದು, ನಮ್ಮಲ್ಲಿ ಇರಲೇಬಾರ್ದಂತ ಅಹಂಭಾವದ ಬಗ್ಗೆ, ಇಲ್ಲೆಲ್ಲದರೂ ಏನಾದ್ರೂ ಮಾಡ್ಬೇಕು ಅಂತ ಯಾವಾಗ ಹೇಳಿದ್ರಂದ್ರೆ ಈ ಕಾರ್ಯಕ್ರಮದಲ್ಲಿ ಬಂದ ನಂತರ ನಮಗೆ ಗೊತ್ತಾಗಿತ್ತು. 4ನೇ ಹೆಜ್ಜೆಯಲ್ಲಿ ಇವುಗಳನ್ನ ನೋಡ್ಲಿಕ್ಕೆ ಹಚ್ಚಿದಾಗ ಅನ್ನಿಸ್ತು ನಮಗೆ, ಇದೇನೇನೋ ಬೇರೆನೇ ಇದೆಯಪ್ಪ ಇದ್ರೊಳಗ ಅಂತೇಳಿ. ಕುಡಿತದ ಸಮಸ್ಯೆ ಅಲ್ಲ, ಬೇರೆ ಏನೋ ಇದೆ ನಮ್ಮಲ್ಲಿ ಅನ್ನುವಂಥದ್ದು ಗುರ್ತಾಗಿದ್ದು ಇಲ್ಲಿ ಬಂದ ನಂತರ. ನಮ್ಮ ಪರಿಸ್ಥಿತಿ ಹೆಂಗಿತ್ತಂದ್ರೆ ನಾವು ಪ್ರತಿ ಸಲ ದೊಡ್ಡ ಸ್ಥಿತಿ ತೋರ್ಸಕ್ ಹೋಗ್ತಿದ್ವಿ. ಪ್ರತಿ ಬಾರಿ ಜನರು ನಮ್ಮ ವಿರುದ್ಧ ಆಗ್ತಿದ್ರು. ಜನರು ಅಷ್ಟೇ ಅಲ್ಲ, ಮನೆಯವ್ರ ವಿರುದ್ಧ ಆಗ್ತಿದ್ರು. ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ, ತಮ್ಮ, ಅಕ್ಕ ತಂಗಿಯರು, ಅವ್ರ ಹೆಂಡ್ರು, ಅವ್ರ ಗಂಡ್ರು, ಎಷ್ಟು ಜನ ಎಲ್ಲರೂ ವಿರುದ್ಧ ಆಗಕತ್ರು ನನ್ನ ಕುಡಿತದಿಂದಾಗಿ. ನಮ್ಮ ದೊಡ್ಡ ಸ್ಥಿತಿ ನಾವ್ ಯಾವಾಗ ತೋರ್ಸಕ್ ಹೋದ್ವಿ, ಜನರು ನಮ್ಮ ವಿರುದ್ಧ ಆದ್ರು. ನಮ್ಮಲ್ಲಿ ಮತ್ಸರ ಬೆಳೀತು, ನಮ್ಮಲ್ಲಿ ಪ್ರತಿಕಾರದ ಭಾವನೆ ಬಂತು, ಸೇಡು ತೀರ್ಸ್ಕೊಳ್ಬನ್ನುವಂತ ಯೋಚನೆಗಳು ಇರ್ತಿದ್ವು. ಅಂತ ಸಮಯದಲ್ಲಿ ನಾವು ಮಾಡಿದ್ದೇನಂದ್ರೆ ಮತ್ತಷ್ಟು ಹೆಚ್ಚಿಗೆ ಕುಡಿದಿದ್ದು. ಆ ಮತ್ತಷ್ಟು ಹೆಚ್ಚಿಗೆ ಕುಡಿದಿದ್ದು ಏನು ಮಾಡ್ತಂದ್ರೆ ನಿಜವಾಗಿ ನಾವು ನಮ್ಮನ್ನೇ ನಮ್ಮ ಕೋಪದ ಆಯುಧದಿಂದ ಹೊಡೆದವು. ನಾನು ಕುಡಿದು ಮತ್ತೊಬ್ಬರಿಗೆ ಏನಾರ ಮಾಡ್ಬೇಕಂತ ಯೋಚನೆ ಮಾಡ್ತಿದ್ದೆ. ಆದ್ರೆ ನಾನು ಕುಡ್ತ ಮಾಡೋದ್ರಿಂದಾಗಿ ಅದು ನನ್ನನ್ನು ಹೊಡಿಯಾಕತೈತೆ ಅನ್ನೋದು ನನಗೆ ಗುರ್ತನ ಆಗ್ತಿರ್ಲಿಲ್ಲ. ಅಮಲು ನನ್ನನ್ನು ಹೊಡಿತಾ ಇದೆ ಅನ್ನುವಂಥದ್ದು ನನ್ನ ಅರಿವಿಗೆ ಬರಲೇ ಇಲ್ಲ, ನನ್ನ ಗಮನಕ್ಕೆ ಬರಲೇ ಇಲ್ಲ. ಅದೇ ಹೇಳ್ತಾರ ಅವರು, ನಿಜವಾಗಿ ನಾವು ನಮ್ಮನ್ನೇ ಮತ್ತೊಬ್ಬರನ್ನಲ್ಲ, ನಾವು ನಮ್ಮನ್ನೇ ನಮ್ಮ ಕೋಪದ ಆಯುಧದಿಂದ ಹೊಡೆದೆವು. ನಾವು ಅವ್ರ ಮೇಲೆ ಕೋಪಿಸ್ಕೊಂಡು ನನ್ನೊಳಗ ಸರಾಯಿ ಹಾಕ್ತಿದ್ದೆ. ಸಾಯುದು ನಾನು, ನೋವಾಗ್ತಿರೋದು ನನ್ನ ದೇಹಕ್ಕೆ, ಒಳಗಡೆ ವಿಷ ಹೋಗ್ತಾ ಇರುವುದು ನನ್ನ ದೇಹದಲ್ಲಿ, ಅದ್ರ ಬಗ್ಗೆ ಯೋಚನೆ ಇರ್ತಿರ್ಲಿಲ್ಲ. ಕುಡ್ದು ಏನ್ ಮಾಡ್ತೀನಿ ನೋಡಿ ಇವ್ರಿಗೆ, ಕುಡ್ದು ಏನೇನ್ ಮಾಡ್ತೀನಿ ನೋಡಿ ಇವ್ರಿಗೆ ಅನ್ನುವಂಥ ಮಾತುಗಳನ್ನ ಬರ್ತಿತ್ತು. ಆದ್ರೆ ಅಂತ ಸಮಯದಲ್ಲಿ ನನ್ನನ್ನ ನಾನು ನಾಶ ಮಾಡ್ಕೊಳಕತ್ತೀನಿ ಅನ್ನುವಂಥದ್ದು ಗುರ್ತನ ಆಗ್ಲಿಲ್ಲ ಸ್ನೇಹಿತರೆ. ನಮ್ಮ ಕೋಪ ನಮ್ಗೆ ಮುಳುವಾಯ್ತು. ಇವತ್ತಿಲ್ಲಿ ಬಂದ ನಂತರ ನಾವು ಒಂದಿಷ್ಟು ಗಂಭೀರವಾದ ತೊಂದರೆಯಲ್ಲಿ ಇದ್ದೀವಿ ಅನ್ನುವಂಥದ್ದು ತಿಳಿತಾನೆ
ಈಗ ಗುರ್ತಾಗ್ತಾ ಇದೆ ನಮ್ಗೊಂದಿಷ್ಟು ತೊಂದರೆ ಇತ್ತು ಅಂತ ಹೇಳಿ ಇಲ್ಲಿ ಬಂದ ನಂತರ. ಅಂತ ಸಮಯದಲ್ಲಿ ನಾವು ಹಾಗೆ ಯೋಚನೆ ಮಾಡ್ತೀವಿ, ಆ ತೊಂದರೆಯ ಮೂಲ ಯಾರೇ ಆಗಲಿ ಅಥವಾ ನಾನೇ ಆಗಿರ್ಲಿ, ನನ್ನ ಮೊದಲ ಅವಶ್ಯಕತೆ ಏನಪ್ಪಾ ಇವತ್ತಂದ್ರೆ ಅಂತ ತೊಂದರೆಯನ್ನು ಹೋಗಲಾಡಿಸೋದು. ಯಾರು ಕಾರಣರಲ್ಲ ನನ್ನ ಕುಡಿತಕ್ಕೆ, ಅದೆಲ್ಲವೂ ಬೇಡ. ಈಗ ನನ್ನ ಈ ಪರಿಸ್ಥಿತಿಗೆ ನಾನು ಕಾರಣನೋ ಮತ್ತೊಬ್ಬರು ಕಾರಣನೋ ಅದು ನನಗೆ ಗುರ್ತಿಲ್ಲ. ಇವತ್ತು ಅದರಿಂದ ಹೊರಗೆ ಬರಬೇಕು. ಏನ್ ಮಾಡೋದು? ಕಾರಣ ತಗೊಂಡು ಆಗಿದ್ದಾಗಿ ಹೋಗೇ ಬಿಟ್ಟದ. ಕಾರಣ ತಗೊಂಡು ಏನ್ ಮಾಡೋದು? ಕುಡಿತ ಆಗಬೇಕಾಗಿತ್ತು, ಕುಡಿದ್ವಿ, ನಾರ್ಮಲ್ ಆಗಿ ಕಂಟ್ರೋಲ್ ಆಗಿ ಕುಡಿದಿದ್ರೆ ಆರಾಮಾಗಿ ಇರ್ತಿದ್ವಿ. ಅದು ಕಂಟ್ರೋಲ್ ನಮ್ಮ ಹದ್ದು ಮೀರಿ ಹೋಯ್ತು, ಆಮೇಲೆ ರೋಗಿಗಳಾಗಿ ಆದ ನಂತರ ನಮ್ಮಲ್ಲಿ ನಮ್ಮ ಕಂಟ್ರೋಲ್ ನಲ್ಲಿ ಏನು ಇರ್ಲಿಲ್ಲ, ನಮ್ಮ ನಿಯಂತ್ರಣದಲ್ಲಿ ಏನು ಇರ್ಲೇ ಇಲ್ಲ. ನಾವು ಸಾಕಷ್ಟು ಸಲ ಪ್ರಯತ್ನ ಮಾಡಿವಿ ನಿಯಂತ್ರಣದಲ್ಲಿ ಕುಡಿಲಿಕ್ಕೆ, ಆದ್ರೆ ಆಗ್ಲಿಲ್ಲ. ಪ್ರತಿ ಸಾರಿ ಕೂಡ ನಾವು ಸೋತ್ವಿ. ಹಂಗಾಗಿ ಇಲ್ಲಿ ತೊಂದರೆ ಯಾರಿಂದನೇ ಆಗಿರ್ಲಿ, ಅಮಲ್ ರೋಗ ಯಾವ ಕಾರಣಕ್ಕಾಗಿ ಆದ್ರೂ ಹತ್ತಿರ್ಲಿ, ನಮಗ ಅದ ಬೇಕಾಗಿಲ್ಲ. ಈಗ ಆ ರೋಗದಿಂದ ಆ ತೊಂದರೆಯಿಂದ ಹೊರಗೆ ಬರಬೇಕಾಗೈತಿ ಇವತ್ತು. ಅದು ಮೊದಲ ಅವಶ್ಯಕತೆ ನಮಗೀಗ. ಫಸ್ಟ್ ನೀಡ್ ಅದು ನಮಗೀಗ. ಅದು ನಮ್ಮಿಂದ ಹೊರಗೆ ಹೋಗ್ಬೇಕು. ಅದಕ್ಕೆ ನಾವ್ ಏನ್ ಮಾಡಕ್ಕೂ ರೆಡಿ ಇರ್ಬೇಕು ಅನ್ನುವಂಥದ್ದನ್ನ ಈ ಪ್ಯಾರಾದಲ್ಲಿ ಹೇಳ್ತಾರ ಅವರು. ಮುಂದೆ ದಯವಿಟ್ಟು ಓದಿ ಸರ್. ನಮ್ಮ ಉದ್ವೇಗವು ನಮ್ಮನ್ನು ಹೇಗೆ ತೊಂದರೆಗೆ ಒಳಪಡಿಸಿದೆ ಎಂಬುದನ್ನು ಸರಿಯಾಗಿ ತಿಳಿಯಲು ನಮಗೆ ತುಂಬಾ ಕಾಲ ಬೇಕಾಯಿತು. ನಾವು ಇತರರಲ್ಲಿ ಇದನ್ನು ಬೇಗ ಗುರುತಿಸಿದೆವು, ಆದರೆ ನಮ್ಮಲ್ಲೇ ಅದನ್ನು ಗುರುತಿಸಿಕೊಳ್ಳಲು ನಮಗೆ ಬಹಳ ಕಾಲ ಬೇಕಾಯಿತು. ಎಲ್ಲದಕ್ಕಿಂತ ಮುಂಚೆ ನಮ್ಮಲ್ಲಿ ಈ ತೆರನಾದ ಕೊರತೆಗಳು ಇರುವುದನ್ನು ನಾವು ಒಪ್ಪಿಕೊಳ್ಳಬೇಕಾಯಿತು. ಆದರೆ ಹಾಗೆ ಒಪ್ಪಿಕೊಳ್ಳುವುದು ತುಂಬಾ ನೋವಿನದ್ದು, ಅಪಮಾನಕರವೂ ಆಗಿತ್ತು. ಇತರರಿಗೆ ಸಂಬಂಧಪಟ್ಟಂತೆ ದೂಷಣೆ ಎಂಬ ಪದವನ್ನು ನಾವು ನಮ್ಮ ಮಾತಿನಿಂದ ಹಾಗೂ ಮನಸ್ಸಿನಿಂದ ದೂರೀಕರಿಸಬೇಕಾಯಿತು. ಮತ್ತು ಇದನ್ನು ಪ್ರಾರಂಭಿಸಲು ಕೂಡ ನಾವು ಮನಸಾರೆ ಪ್ರಯತ್ನಿಸಬೇಕಾಯಿತು. ಆದರೆ ಪ್ರಾರಂಭದ 2 ಅಥವಾ 3 ಪ್ರಯತ್ನಗಳಲ್ಲಿ ಜಯಶಾಲಿಯಾಗುತ್ತಲೇ ಮುಂದಿನ ದಾರಿಯು ಸುಗಮವಾಗಿ ಕಂಡಿತು. ಯಾಕೆಂದರೆ ಇಷ್ಟು ಹೊತ್ತಿಗೆ ನಮಗೆ ನಮ್ಮನ್ನೇ ಕಂಡುಕೊಳ್ಳುವುದು ತಿಳಿಯಿತು. ಅಂದರೆ ನಿಜವಾದ ಅರ್ಥದಲ್ಲಿ ನಮ್ಮ ನಮ್ರತೆಯು ಪ್ರಾರಂಭವಾಯಿತು. ಓಕೆ, ಇಲ್ಲಿ ಹೇಳ್ತಾರ, ಹೌ ಇರಾಟಿಕ್ ಎಮೋಷನ್ಸ್ ವಿಕ್ಟಿಮೈಸ್ಡ್ ಅಸ್. ಇಲ್ಲಿ ಬಲಿಪಶು ನನ್ನಾಗಿ ಮಾಡ್ತು ನಮ್ಮನ್ನ. ನಾವೊಬ್ಬ ವಿಕ್ಟಿಮ್. ನಮ್ಮ ಉದ್ವೇಗಗಳು, ನಮ್ಮ ಎರಾಟಿಕ್ ಎಮೋಷನ್ಸ್, ನಮ್ಮ ಭಾವನೆಗಳು, ಉದ್ವೇಗದ ಭಾವನೆಗಳು, ನಮ್ಮ ಕೋಪ, ರೋಷ, ತಾಪಗಳು ನಮ್ಮನ್ನು ಹೇಗೆ ತೊಂದರೆಗೊಳಪಡಿಸಿತು, ನಮ್ಮನ್ನು ಹೇಗೆ ವಿಕ್ಟಿಮ್ ಅನ್ನಾಗಿ ಮಾಡಿತು, ಬಲಿಯನ್ನಾಗಿ ಮಾಡಿತು. ಇದನ್ನ ತಿಳ್ಕೊಳಕ್ ನಮಗೆ ಬಹಳಷ್ಟು ಸಮಯ ಹೋಗಿದೆ. ಇವತ್ತು ಇಲ್ಲಿ ಆಲ್ರೆಡಿ ಬಹಳ ಸಮಯ ಕಳೆದಿವಿ ನಾವು ಇಲ್ಲಿ ಬರೋಕ್ಕಿಂತ ಮೊದಲಿಗೆ. ಆದ್ರೆ ಇಲ್ಲಿ ನಮ್ಮಲ್ಲಿರುವಂತದ್ದನ್ನ ಗುರುತಿಸುವುದು ಬಿಟ್ಟು ಜನರ ಬಗ್ಗೆ ಗುರುತಿಸಕ್ ಮಾಡ್ತಿದೀವಿ ನಾವು. ಜನರಲ್ಲಿ ಇದ್ದಿದ್ದನ್ನ, ಅವನು ಹಾಗಿದ್ದಾನೆ, ಇವನು ಹೀಗಿದ್ದಾನೆ, ಅವನು ಸರಿ ಇಲ್ಲ, ಇವನು ಸರಿ ಇಲ್ಲ, ಅವನು ಹಂಗ ಮಾಡ್ತಾನೆ, ಇವನು ಹಿಂಗ ಮಾಡ್ತಾನೆ, ಅವನು ಅಂತ ಮನುಷ್ಯ, ಅವನು ಇಂಥ ಮನುಷ್ಯ. ಇದನ್ನ ಎಲ್ಲವನ್ನ ನಾವು ಬೇರೆಯವರಲ್ಲಿ ಗುರುತಿಸ್ತಿದ್ವಿ, ಮತ್ತೊಬ್ಬರಲ್ಲಿ ಅದನ್ನ ಐಡೆಂಟಿಫೈ ಮಾಡ್ತಿದ್ವಿ. ಆದ್ರೆ ನಮ್ಮ ಬಗ್ಗೆ ನಮಗೆ ಐಡೆಂಟಿಫೈ ಮಾಡಕ್ಕಾಗ್ಲೇ. ಫಸ್ಟ್ ಆಫ್ ಆಲ್ ವಿ ಹ್ಯಾಡ್ ಟು ಅಡ್ಮಿಟ್ ದಟ್ ವಿ ಹ್ಯಾಡ್ ಮೆನಿ ಆಫ್ ದೀಸ್ ಡಿಫೆಕ್ಟ್ಸ್. ಇದನ್ನ ನಾವು ಒಪ್ಕೋಬೇಕಾಗಿತ್ತು. ಇವತ್ತು ಮತ್ತೊಬ್ಬರಲ್ಲಿ ಗುರುತು ಮಾಡ್ಕೊಳ್ಳೋದು, ಮತ್ತೊಬ್ಬರಲ್ಲಿ ಇದನ್ನ ಕಂಡು ಹಿಡಿಯೋದು ಬಹಳ ಸರಳ. ಮತ್ತೊಬ್ಬನ ತಪ್ಪನ್ನ, ಮತ್ತೊಬ್ಬನ ಬಿಹೇವಿಯರ್ ಅನ್ನ ಅಥವಾ ವರ್ತನೆಗಳನ್ನ ಕಂಡು ಹಿಡಿಯುವುದು, ಅವನ ಗುಣಗಳನ್ನ ಕಂಡು ಹಿಡಿಯುವುದು, ಅವನು ಎಂಥ ಮನುಷ್ಯ ಅಂತ ಹೇಳಿ ಸರ್ಟಿಫೈ ಮಾಡೋದು ಬಹಳ ಸರಳ. ಆದ್ರೆ ಅದನ್ನ ನಮ್ಮಲ್ಲಿ ನಾವು ಮಾಡ್ಕೊಳ್ಳೋದು ಬಹಳ ಕಷ್ಟ, ಬಹಳ ಸಮಯ ಬೇಕಾಯ್ತು ಸ್ನೇಹಿತರೆ. ಇಲ್ಲಿ ಬಂದ ನಂತರ ಗೊತ್ತಾಗಿದ್ದು ನಮ್ಗೆ ನಾನು ಎಂಥ ಮನುಷ್ಯ ಅಂತ ಹೇಳಿ. ಎಲ್ಲಕ್ಕಿಂತ ಮೊದಲು ನಾವೇನು ಮಾಡ್ಬೇಕಾಗಿತ್ತಂದ್ರೆ ಈ ತರದ ಡಿಫೆಕ್ಟ್ಸ್ಗಳು, ಕೊರತೆಗಳು ಅಥವಾ ನ್ಯೂನ್ಯತೆಗಳು ಅಥವಾ ದೋಷಗಳು ನಮ್ಮಲ್ಲಿ ಅದಾವ ಅನ್ನುವಂಥದ್ದನ್ನು ಒಪ್ಕೋಬೇಕಾಯ್ತು. ಬೇಕಾದ ವರ್ಡ್ ಕೊಡ್ರಿ ಅದಕ್ಕೆ. ದೋಷ ಅನ್ರಿ, ಕೊರತೆ ಅನ್ರಿ, ನ್ಯೂನ್ಯತೆ ಅನ್ರಿ, ಕ್ಯಾರೆಕ್ಟರ್ ಡಿಫೆಕ್ಟ್ಸ್ ಅನ್ರಿ, ಕಡಿಮೆತನ ಅನ್ರಿ, ಶಾರ್ಟ್ನೆಸ್ ಅನ್ರಿ ಅಥವಾ ಶಾರ್ಟ್ ಕಮಿಂಗ್ಸ್ ಅನ್ರಿ,
whatever the name you want to give, just give it. We had to admit that we had many of these defects. ನಮ್ಮಲ್ಲಿ ಕೂಡ ಈ ತೊಂದರೆಗಳು ಇದಾವು, ಈ ತರನಾದ ತೊಂದರೆಗಳಿದಾವು, ಕೊರತೆಗಳಿದಾವು ಅನ್ನುವಂಥದ್ದನ್ನ ನಾವು ಮೊದಲು ಒಪ್ಕೋಬೇಕಾಯ್ತು. ಹಿಂಗ ಒಪ್ಕೊಳ್ಳೋದು ಸರಳನ? ಹುಡುಕನ್ನು ಒಪ್ಕೋತೀನಿ, ನೀನೊಬ್ಬ ಸರಿಯಾದ ಮನುಷ್ಯನಲ್ಲ, ನಿನ್ನ ಕ್ಯಾರೆಕ್ಟರ್ಗಳು ಸರಿ ಇಲ್ಲ, ನೀನೊಬ್ಬ ಲೋಫರ್ ಅಥವಾ ನೀನೊಬ್ಬ ಏನು ಕಾಮುಕ, ನೀನೊಬ್ಬ ಹೆದರ್ ಪುಕ್ಲ, ನೀನೊಬ್ಬ ಹೊಟ್ಟೆ ಕಿಚ್ಚಿನ ಮನುಷ್ಯ ಅಂತ ಹೇಳೋದು, ಅದನ್ನ ಒಪ್ಕೊಳ್ಳೋದು ಅಷ್ಟು ಸರಳ ಆಗ್ತದ? ಯಾರಿಗೆ ಆಗುದು? ನಾವು ಕುಡಿತೀವಿ ಅದಕ್ಕೆ ಅನ್ಬೋದು, ಆದ್ರೆ ಇಂಥವೆಲ್ಲ ಸುಳ್ಳುಗಾರ, ನೀನೊಬ್ಬ ಮೋಸಗಾರ, ನೀನೊಬ್ಬ ಕಳ್ಳ, ನೀನೊಬ್ಬ ವಂಚಕ, ನೀನೊಬ್ಬ ಇತರರ ಭಾವನೆಗಳೊಳಗಡೆ ಆಟ ಆಡುವಂತ ಮನುಷ್ಯ, ಇವೆಲ್ಲವನ್ನ ಹೇಳಿದ್ರೆ ಒಪ್ಕೋತೀವ ನಾವು? ನಿನ್ನಲ್ಲಿ ಭಯ ಅದ, ಕೋಪ ಅದ, ರೋಷ ಅದ, ತಗಲಬಾಜಿ ಅದ, ಅವಿಶ್ವಾಸಿಕ ನೀನು, ಧೈರ್ಯ ಇಲ್ಲ ನೀನು, ಇವೆಲ್ಲ ಹೇಳಿದ್ರೆ ಒಪ್ಕೋತೀವ? ಸರಳ? ಇದನ್ನ ಒಪ್ಕೊಳ್ಳೋದು ಬಹಳ ಕಷ್ಟ. ಅದ್ರ ಜೊತೆಗೆ ಒಂದಿಷ್ಟು ಅಪಮಾನನೂ ಆಗ್ತದ. ಇದು ಬಹಳ ಪೇನ್ಫುಲ್ ಮತ್ತು ಹ್ಯುಮಿಲಿಯೇಟಿಂಗ್. ನಮ್ಮನ್ನ ಇದು ನೋವು ಮಾಡ್ತದೆ ಈ ತರ ಅಂದಾಗ. ಕುಡ್ತಾ ಜಾಸ್ತಿ ಆಗೈತಿ, ಓಕೆ ಒಪ್ಕೋತೀವಿ, ಆಯ್ತಪ್ಪ ನಮ್ಮಿಂದ ಏನೋ ತಪ್ಪ ಆಗ್ತಾ ಇದೆ, ಕುಡ್ತಾ ಜಾಸ್ತಿ ಆಗಿದೆ ಅಂತ ಒಪ್ಕೋಬಹುದು. ಅದರ ಜೊತೆ ನೀವೆಲ್ಲ ಕೂತ್ಕೊಂಡು ಇವೆಲ್ಲವನ್ನ ಹೇಳಿದ್ರೆ ಹೇಗೆ? ಇನ್ನಲ್ಲಿ ಸ್ವಲ್ಪ ಹೇಳ್ತಾರ ಅವ್ರು, ಒಂದ್ ಕಡೆ ಬಹಳ ಚಂದ ಬರೀತಾರ, ಅದು ಮುಂದೆ ಬರ್ತದೆ ಇಲ್ಲಿ. ಸಿನ್ಸ್ ಆಫ್ ಪ್ರೈಡ್ ಅಂತ ಹೇಳ್ತಾರ ಅಲ್ಲಿ, 7 ಡೆಡ್ಲಿ ಸಿನ್ಸ್ ಆಫ್ ಪ್ರೈಡ್ ಅಂತ ಹೇಳ್ತೀವಿ ನಾವು. ಗ್ರೀಡು, ಲಸ್ಟ್, ಆಂಗರ್, ಗ್ಲುಟೋನಿ, ಎನ್ವಿ, ಸ್ಲೋತ್, ಇವೆಲ್ಲವೂ ನಿನ್ನಲ್ಲಿ ಇದಾವ ಅಂತ ಹೇಳಿದ್ರೆ ಒಪ್ಕೋತೀವನು? ಇಲ್ಲ, ಒಪ್ಕೊಳ್ಳೋದಲ್ಲ. ಅವಾಗ ಒಪ್ಕೊಂಡ್ರು ಬಹಳ ಅಸಹ್ಯ ಅನಿಸ್ತಿತ್ತು ನಮಗೆ. ನಾವ್ ಅದಕ್ಕೆ 4ನೇ ಹೆಜ್ಜೆ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಳೋದಲ್ಲ ಎಲ್ಲಾರು, ನನ್ನ ಹಿಡ್ಕೊಂಡು. 4ನೇ ಹೆಜ್ಜೆ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂದ್ರೆ, ಇದು ಸತ್ಯವನ್ನ ಹೊರಗಿಡುತ್ತದ, ಹೊರಗಡೆ ತೆಗೆದಿಡ್ತದ ನಾನು ಯಾರು ಅಂತ ಹೇಳಿ. ಇದನ್ನು ಜಗತ್ತಿಗೆ ತೋರಿಸುದು ಅಥವಾ ನನ್ನನ್ನೇ ನೋಡ್ಕೊಳ್ಳೋದು ಅಷ್ಟು ಸರಳ ಅಲ್ಲ. ಇವುಗಳನ್ನೆಲ್ಲವನ್ನ ಹುಡುಕಿ ತೆಗೆದು ಬರೆದು ನನ್ನನ್ನು ನಾನು ನೋಡ್ಕೊಳ್ಳೋದು ಅಷ್ಟು ಸರಳ ಅಂತ ಹೇಳ್ಕೊಂಡ್ರೆ ಇಲ್ಲ, ಬಹಳ ನೋವಾಗ್ತದ, ಗಿಲ್ಟಿ ಫೀಲಿಂಗ್ ಬರ್ತದ, ಕುಗ್ಗತನ, ಮನುಷ್ಯ ಕೀಳರಮೆ ಬರ್ತದ. ಆದ್ರೂ ಕೂಡ ಇವನು ಮಾಡ ಅಂತ ಹೇಳ್ತಾರ ಅವರು. ಇತರರಿಗೆ ಸಂಬಂಧಪಟ್ಟಂತೆ ದೂಷಣೆ ಎನ್ನುವ ಪದವನ್ನ ನಾವು ನಮ್ಮ ಮಾತಿನಿಂದ ಹಾಗೂ ಮನಸ್ಸಿನಿಂದ ದೂರೀಕರಿಸಬೇಕಾಯ್ತು. ಮತ್ತೊಬ್ಬರ ಬಗ್ಗೆ ಮಾತನಾಡುದು, ಮತ್ತೊಬ್ಬರ ಬಗ್ಗೆ ಬ್ಲೇಮ್ ಮಾಡೋದು, ಇವುಗಳನ್ನ ನಾನು ಮೊದಲು ಹೊರಗಿಡಬೇಕಾಯ್ತು ಸ್ನೇಹಿತರೆ. ಯಾರು ಹೇಗೆ ಬೇಕಾದ್ರೂ ಇರ್ಲಿ, ಅವರನ್ನ ದೂಷಣೆ ಮಾಡ್ಲಿಕ್ಕೆ ನೀನ್ಯಾರು? ನಾನು ಯಾರು? ನಾನು ನನ್ನನ್ನು ನೋಡ್ಕೋಬೇಕಾಗೈತಿ ಹೊರತಾಗಿ ಮತ್ತೊಬ್ಬರನ್ನಲ್ಲ. ಮತ್ತೊಬ್ಬರನ್ನ ದೂಷಣೆ ಮಾಡುದು, ಅವ್ರು ಹಾಗೆ ಮಾಡಿದ್ರು ಅದಕ್ಕೆ ನಾನು ಹೀಗಾದೆ, ಪರಿಸ್ಥಿತಿ ಹಾಗೆ ಬಂತು ಅದಕ್ಕಾಗಿ ನಾನು ಹಿಂಗಾದೆ, ಮನೆಯವರು ಸರಿ ಇಲ್ಲ ಅದಕ್ಕೆ ನಾನು ಕುಡ್ದೆ, ಹೆಂಡತಿ ಸರಿ ಇಲ್ಲ ಅದಕ್ಕೆ ನಾನು ಕುಡ್ದೆ, ಅಣ್ಣತಮ್ಮರು ಸರಿ ಇಲ್ಲ ಅದಕ್ಕೆ ನಾನು ಕುಡ್ದೆ, ಗೆಳೆಯರು ಸರಿ ಇಲ್ಲ, ಅವ್ರು ಯಾರು ಸರಿ ಇಲ್ಲ ಅದಕ್ಕೆ ನಾನು ಕುಡಿತಾ ಇದ್ದೀನಿ, ಈ ಜನ ನನಗೆ ಬೇಡ, ಸಂಬಂಧಗಳು ಬೇಡ, ಈ ಜಗತ್ತ ಬೇಡ ನನಗೆ ಅನ್ನುವಂಥದ್ದನ್ನ ಮತ್ತೊಬ್ಬರ ಮೇಲೆ ದೂಷಣೆ ಹಾಕುವುದು ಕುಡಿಯುದು. ಇದನ್ನ ಮೊದಲು ನಾನು ದೂರೀಕರಿಸಬೇಕಾಯ್ತು ಸ್ನೇಹಿತರೆ. ಈ ಬದುಕನ್ನ ಬದುಕಬೇಕಾಗಿದ್ದು ನಾನು, ಈ ಜಗತ್ತಿನಲ್ಲಿ ಬಂದವನು ನಾನು ಬದುಕಬೇಕು, ನಾನು ಜೀವನ ಮಾಡಬೇಕು, ಇಲ್ಲಿಂದ ಅವ ಯಾವಾಗ ಕರೀತಾನ ಅವಾಗ ಹೋಗಬೇಕು. ಇಲ್ಲಿ ಇತರರ ಬಗ್ಗೆ ಮಾತನಾಡಿ ಇರುವಷ್ಟು ದಿನಗಳಲ್ಲಿ ಮತ್ತೊಬ್ಬರ ಬಗ್ಗೆನೆ ಮಾತನಾಡು, ಇದನ್ನ ನಾವು ಹೊರಗೆ ತೆಗಿಬೇಕಾಯ್ತು ಅಂತ ಹೇಳ್ತಾರೆ. ಇದನ್ನು ಪ್ರಾರಂಭಿಸಲು ಕೂಡ ನಾವು ಮನಸ್ಸಾರೆ ಪ್ರಯತ್ನಿಸಬೇಕಾಯ್ತು, ಸುಮ್ಮನೆ ಬರುವುದಿಲ್ಲ ಇದು. We have to work on it. ಇದು ಬೇಕಾಗ್ತದೆ. ಇದು ದಿಸ್ ರಿಕ್ವೈರ್ಡ್ ಗ್ರೇಟ್ ವಿಲ್ಲಿಂಗ್ನೆಸ್. ಸುಮ್ಮನೆ ಬರುವುದಿಲ್ಲ. ಸುಮ್ಮನೆ ಇದನ್ನೆಲ್ಲವನ್ನ ಮಾಡ್ತೀನಿ ಅಂದ್ರೆ ಬರುವುದಿಲ್ಲ, ಬಹಳ ಪ್ರಯತ್ನ ಬೇಕಾಗ್ತದೆ. ಅದು ಮನಸ್ಸಾರೆ ಪ್ರಯತ್ನ ಮಾಡ್ಬೇಕಾಗ್ತದೆ, ಗ್ರೇಟ್ ವಿಲ್ಲಿಂಗ್ನೆಸ್ ಬೇಕಾಗ್ತದೆ ಅಂತ ಹೇಳ್ತಾರೆ. ಆದರೆ ಆರಂಭದ 2-3 ಪ್ರಯತ್ನಗಳಲ್ಲಿ ಜಯಶಾಲಿ ಆಗುತ್ತಲೇ. ಮೊದಲಿಗೆ ಒಂದಿಷ್ಟು ಕಷ್ಟ ಅನಿಸ್ತದ, ಇದನ್ನ ಮಾಡ್ಬೇಕಂದ್ರೆ ಯಾಕೆ ಬೇಕಪ್ಪ ನಮ್ಗಂತ ಅನಿಸುತ್ತೆ. ಆದ್ರೆ 1, 2, 3 ಒಂದಿಷ್ಟು ಸ್ವಲ್ಪ ನಮ್ಮ ಡಿಫೆಕ್ಟ್ಗಳನ್ನ, ನಮ್ಮ ಕೊರತೆಗಳನ್ನ, ನಮ್ಮ ನ್ಯೂನ್ಯತೆಗಳನ್ನ ನಾವು ಹುಡುಕ್ತಾ ಹೋದಾಗ, ಅವುಗಳನ್ನ ಕಂಡುಕೊಂಡಾಗ ಮುಂದಿನ ದಾರಿ ಬಹಳ ಸರಳ ಆಗ್ತದ. ಇದು ಸ್ಟಾರ್ಟಿಂಗ್ ಪ್ರಾಬ್ಲಮ್ ನಮ್ಗೆ 4ನೇ ಹೆಜ್ಜೆ ಮಾಡೋದು. ಒಂದು ಸಲ ನೀವು ಸ್ಟಾರ್ಟ್ ಮಾಡಿಬಿಟ್ರೆ
ಸುಮ್ಮನೆ ತಾನೇ ಬರಿತಾ ಹೋಗ್ತದ, ಬರ್ಸ್ಕೊಂತ ಹೋಗ್ತದ. ನೀವೇನು ಯೋಚನೆನ ಮಾಡ್ಬೇಡ್ರಿ, ಏನು ಮಾಡಿದ್ರಿ ಏನಿಲ್ಲ ಅನ್ನೋದು ತನ್ನಷ್ಟಕ್ಕೆ ತಾನೇ ನಿಮ್ಮ ತಲೆಯಲ್ಲಿ ಬರಕ್ ಚಾಲು ಆಗ್ತದ, ಕೈಯಿಂದ ಬರಹ ಬರ್ತಾ ಆಗ್ತದೆ. ಬರಿಲಾಕ್ ಬರ್ಲಾರ್ದವ್ರ ಕಡೆಗೆ ಅಟ್ಲೀಸ್ಟ್ ಓರಲಿಯಾಗಿ ಹೇಳ್ತಾರ, ಮಾತನಾಡ್ತಾ ಹೋಗ್ತಾರ ಏನೇನು ಮಾಡಿದ್ದೆ ಏನೇನಿಲ್ಲ ಅನ್ನುವಂಥದ್ದು. ಮೊದಲಿಗೆ ಸ್ವಲ್ಪ 1-2-3 ಸಲ ಡಿಫಿಕಲ್ಟಿ ಅನಿಸ್ತದೆ, ಯಾಕೆ ಬೇಕಪ್ಪ ಇದೆಲ್ಲ ಬರೀಲಿಕ್ಕೆ ಅಂತ ಹೇಳಿ. ಆದ್ರೆ ಒಂದು ಸಲ ನೀವು ಸ್ಟಾರ್ಟ್ ಮಾಡಿದ್ರೆ ಈ ದಾರಿ ಬಹಳ ಸುಗಮವಾಗಿ ಕಾಡ್ತದೆ, ಸುಗಮವಾಗಿ ಹೋಗ್ತದೆ. 1-2 ಹರ್ಡಲ್ಸ್ ಬರ್ತಾವು. ಅದಕ್ಕೆ ಹೇಳ್ತಾರ, ಫಾರ್ ವಿ ಹ್ಯಾಡ್ ಸ್ಟಾರ್ಟೆಡ್ ಟು ಗೆಟ್ ಅ ಪರ್ಸ್ಪೆಕ್ಟಿವ್ ಆನ್ ಅವರ್ ಸೆಲ್ಫ್ ವಿಚ್ ಇಸ್ ಅನದರ್ ವೇ ಆಫ್ ಸೇಯಿಂಗ್ ದಟ್ ವಿ ವರ್ ಗೇನಿಂಗ್ ಇನ್ ಹ್ಯುಮಿಲಿಟಿ. ಹಂಗೈತ್ ನೋಡ್ರಿ. ಯಾಕಂದ್ರೆ ಇಷ್ಟು ಹೊತ್ತಿಗೆ ನಮಗೆ ನಮ್ಮನ್ನೇ ಕಂಡುಕೊಳ್ಳುವುದು ತಿಳಿಯಿತು, ನಮಗೆ ನಮ್ಮನ್ನು ಕಂಡುಕೊಳ್ಳುವುದು ತಿಳಿಯಿತು. ನಮಗೆ ನಮ್ಮನ್ನೇ ಕಂಡುಕೊಳ್ಳುವುದು ತಿಳಿಯಕ್ ಚಾಲು ಆಗ್ತದೆ. 1-2-3 ಹೊರಗಡೆ ಓದು ಅಂದ್ರ ಸಣ್ಣಗೆ ನಮ್ಮಲ್ಲಿರುವಂತ ಭಯ ಅಥವಾ ನಮ್ಮಲ್ಲಿರುವಂತ ಕೋಪ, ಆಮೇಲೆ ನೋಡೋಣ ಬೇರೆ ಬೇರೆ ಲಿಸ್ಟ್ಗಳನ್ನ ಆಮೇಲೆ ನೋಡೋಣ. ಮೊದಲಿಗೆ ಕೋಪವನ್ನ ನೋಡೋಣ. ಯಾರ ಮೇಲೆ ಕೋಪ ಐತಿ, ಹೆಂಡತಿ ಮ್ಯಾಗ ಕೋಪ ಐತೆ ಅಂತ ನೋಡ್ರಲ್ಲ, ಗೊತ್ತಾಗ್ತದೆ. ತಂದೆ ತಾಯಿ ಮ್ಯಾಗ ಕೋಪ ಐತೋ, ಹೆಂಡತಿ ಮ್ಯಾಗ ಕೋಪ ಐತೋ, ಅಣ್ಣತಮ್ಮರ ಮ್ಯಾಗ ಕೋಪ ಐತಿ, ಇವುಗಳನ್ನ ನೋಡ್ರಿ. ಸ್ಟಾರ್ಟಿಂಗ್ ಗೊತ್ತಾಗ್ಬಿಡ್ತೈತೆ. ಆಮೇಲೆ ಯಾರ್ಯಾರ ಮ್ಯಾಗ ಬರ್ತೈತಿ, ಹೆಂಡತಿ ಮ್ಯಾಗ ಐತೋ, ಹೆಂಡತಿ ಅಪ್ಪ ಅವನ ಮ್ಯಾಗ ಐತೋ, ಬೀಗರ ಮ್ಯಾಗ ಐತೋ, ಅವ್ರ ಅಣ್ಣತಮ್ಮರ ಮ್ಯಾಗ ಐತೋ, ಎಲ್ಲವೂ ಗುರ್ತಾಕೋತ ಹೋಗತ್ತ. ಅಂದ್ರೆ ಒಂದೊಂದು ಎಳಿಯಾಗಿ ಬರಕ್ ಚಾಲು ಆಗ್ತದೆ. ಸುಮ್ನೆ ಹೆಂಡತಿ ಅಂದ್ರೆ ಹೆಂಡತಿನ ಅಂತ ಅಲ್ಲ ಹೇಳಿದ್ದು, ಒಬ್ಬರು 1-2 ಬಗ್ಗೆ ಈ ಕೋಪದ ಬಗ್ಗೆ ಯಾರ ಮೇಲೆ ಕೋಪ ಐತೆ ಅಂತ ಹೇಳಿ ನನ್ನಷ್ಟಕ್ಕೆ ನಾನು ಕೇಳ್ಕೊಂಡಾಗ ಅದು ಮುಂದೆ ಆಟೋಮೆಟಿಕ್ ಆಗಿ ತಾನೇ ಎಳ್ಕೊಂಡು ಹೋಗತ್ತೆ ಯಾರ್ಯಾರ ಮ್ಯಾಗ ಕೋಪ ಐತಿ ಏನೈತೆ ಅನ್ನುವಂಥದ್ದನ್ನ. ಅದಕ್ಕೆ ಅವ್ರು ಹೇಳ್ತಾರ ಏನು ಅಂದ್ರೆ, ಇದು ಸ್ಟಾರ್ಟಿಂಗ್ ಇದು. ಈ ಸ್ಟಾರ್ಟ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಮುಂದವು ಎಲ್ಲವೂ ಚಾಲು ಆಗ್ತದೆ. ಅದಕ್ಕೆ ನಾವು ಯಾವಾಗ ನಮ್ಮನ್ನ ನಾವು ಕಂಡುಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ ಅವಾಗ ನಿಜವಾದ ಅರ್ಥದಲ್ಲಿ ನಮ್ಮಲ್ಲಿ ಒಂದು ಹ್ಯುಮಿಲಿಟಿ ಅಥವಾ ಒಂದು ನಮ್ರತೆ ಪ್ರಾರಂಭ ಆಗ್ತದೆ. ಮುಂದೆ ಓದಿ ಸರ್ ಪ್ಲೀಸ್. ಸಹಜವಾಗಿ ಖಿನ್ನತ ಸ್ವಭಾವದ ಮತ್ತು ದರ್ಪದ ಸ್ವಭಾವದ ಈ 2 ತರಹದ ಜನರಿಂದಲೇ ಜಗತ್ತೆಲ್ಲ ತುಂಬಿದೆ. ಮೇಲೆ ಹೇಳಿದ ಉದಾಹರಣೆಗಳಷ್ಟೇ ಸ್ಫುಟವಾಗಿ ಈ ವ್ಯಕ್ತಿತ್ವಗಳನ್ನು ಗುರುತಿಸಬಹುದು. ಹೆಚ್ಚಿನ ವೇಳೆ ನಮ್ಮಲ್ಲಿ ಹೆಚ್ಚಿನವರ ಮೇಲಿನ 2 ಪಂಗಡಗಳಿಗೆ ಸೇರಿದವರಾಗಿರುತ್ತಾರೆ. ಮನುಷ್ಯರು ಒಬ್ಬರಂತೆ ಇನ್ನೊಬ್ಬರು ಇರುವುದಿಲ್ಲ. ಹಾಗಾಗಿ ನಮ್ಮಲ್ಲಿ ಪ್ರತಿಯೋರ್ವರು ತಪಶೀಲು ಮಾಡುವಾಗ ತನ್ನ ವ್ಯಕ್ತಿತ್ವದ ಕೊರತೆಗಳನ್ನು ಕಂಡುಕೊಳ್ಳಬೇಕು. ಅಂದ್ರೆ ಕಾಲಿಗೆ ಸರಿಯಾದ ಚಪ್ಪಲಿಗಳು ಸಿಗುತ್ತಲ್ಲಿ ಅವನ್ನು ಮೆಟ್ಟಿಕೊಂಡು ಸರಿಯಾದ ದಾರಿಯಲ್ಲಿ ನಾವು ನಡೆಯಲು ಆರಂಭಿಸಿದೆವು. ಓಕೆ, ಅಲ್ಲಿ ಹಿಂದೆ ಯಾರು ಅನ್ಮ್ಯೂಟ್ ಆಗಿದ್ದಾರೆ ನೋಡಿ ಸರ್ ಸ್ವಲ್ಪ. ಅನ್ಮ್ಯೂಟ್ ಆದ್ರೆ ನನಗೆ ಗುರ್ತಾಗೋದೇ ಇಲ್ಲ. ನನ್ನೆಲ್ಲ ನೀವು ನೋಡ್ತೀರಿ ನಾನು ಮಾಡೋದು ಆಮೇಲೆ. ಓಕೆ, ಯಾರು ಅನ್ಮ್ಯೂಟ್ ಆಗಿಲ್ಲ. ಸೊ ಏನಾಗ್ತದ ಇಲ್ಲಿ ಅವ್ರು ಹೇಳ್ತಾರೆ, ಸಹಜವಾಗಿ ಈ ಜಗತ್ತಿನಲ್ಲಿ ಎಂತ ಜನರು ಇರ್ತಾರ ಅನ್ನುವಂಥದ್ದು. ಒಂದು ದರ್ಪದ ಸ್ವಭಾವದವರು, ಅಥವಾ ನಿನ್ನೆ ನಾವು ಮಾತನಾಡಿದ್ವಿ ಖಿನ್ನತಾ ಸ್ವಭಾವದವರು ಡಿಪ್ರೆಸಿವ್ ಇರ್ತಾರೆ, ಅಥವಾ ಪವರ್ ಡ್ರೈವರ್ ಅಂತ ಇರ್ತಾರೆ. ಡಿಪ್ರೆಸಿವ್ ಕೈಂಡ್ ಆಫ್ ಪೀಪಲ್ ಅಂದ್ರೆ ಖಿನ್ನತಾ ಭಾವನೆ ಇರೋರು ಇರ್ತಾರ, ಅಥವಾ ಒಂದಿಷ್ಟು ಪವರ್ ಡ್ರೈವರ್ ದರ್ಪದ ಸ್ವಭಾವದವರು ಇರ್ತಾರೆ. ಸೊ ಇಂಥ 2 ತರದ ಜನರಿಂದ ಈ ಜಗತ್ತು ತುಂಬಿ ಹೋಗೈತೆ ಅಂತ ಹೇಳ್ತಾರೆ. ನಾವು ಕೂಡ ಅದ್ರೊಳಗೆ ಬರ್ತೀವಿ. ನಮಗೆ ಆಲ್ಮೋಸ್ಟ್ ಅಲ್ಲಿ ಖಿನ್ನತೆ ಒಂದ್ ಸ್ವಲ್ಪ ಕಡಿಮೆ ಇತ್ತು, ಆದ್ರೆ ದರ್ಪ ಮಾತ್ರ ಇತ್ತು. ಸೊ ಇವೆಲ್ಲ ಹೇಳಿದ ಮೇಲೆ ಏನು ಉದಾಹರಣೆಗಳನ್ನ ಮೇಲೆ ನಾವು ಇಷ್ಟೋ ತನಕ ಮಾತನಾಡಿದ್ವಿ, ಅದರಿಂದಾಗಿ ನಮ್ಗೆ ಏನು ಗುರ್ತಾಗ್ತದ ಅಂದ್ರೆ ಇಂಥ ವ್ಯಕ್ತಿತ್ವಗಳನ್ನ ನಾವು ಗುರುತಿಸ್ಕೊಳ್ಬಹುದು, ಸ್ಫುಟವಾಗಿ ನಾವು ಗುರುತಿಸ್ಕೊಳ್ಬಹುದು. ಸೊ ಹೆಚ್ಚಿನ ವೇಳೆ ನಮ್ಮಲ್ಲಿ 2 ಗುಂಪಿಗೆ ಸೇರಿದವರು ಇರ್ತಾರ ಅಂತ ಹೇಳ್ತಾರೆ. ಕಡೆ ಖಿನ್ನತಾ ಭಾವದವ್ರು ಖಿನ್ನತೆನೂ ಇರ್ತದ, ಒಂದಿಷ್ಟು ಹೊತ್ತು ಖಿನ್ನತಾ ಭಾವದಾಗೂ ಇರ್ತಾರೆ, ಆಮೇಲೆ ಒಂದಿಷ್ಟು ಜನ ಯಾರು ಸೇರಿದ್ಗಳು ಅಲ್ಲಿ ದರ್ಪದ ಮನೋಭಾವನೆನೂ ಬರ್ತಿತ್ತು. ನಾವು ಮನೆಯಾಗಿದ್ದಾಗ ಒಬ್ಬರು ಸುಮ್ಮನೆ ಸೈಲೆಂಟ್ ಆಗಿರ್ತಿದ್ವಿ, ಹೊರಗಡೆ ಹೋದ್ಗಳು ಬಾರ್ನಾಗ ನಮ್ದ ರಾಜಕೀಯ ಮಾಡ್ತಿದ್ವಿ. ಅಂದ್ರೆ 2 ತರದ ಜನರು ಇರ್ತಾರೆ, ಒಳಗಡೆ ಒಂದು ಹೊರಗಡೆ ಒಂದು, ಬೇರೆ ಬೇರೆನೆ 2 ಪಂಗಡಗಳಿಗೆ ಸೇರಿದಂತ ಜನರು ಇರ್ತಾರೆ. ಅದ್ರ ಜೊತೆಗೆ ಹೇಳ್ತಾರೆ ಇವ್ರು ಇಂಡಿವಿಜುವಲ್ ಡಿಫರೆನ್ಸ್ ಇರ್ತದೆ. ಪ್ರತಿಯೊಬ್ಬ ಈ ಜಗತ್ತಿನಲ್ಲಿ ಮನುಷ್ಯ ಬೇರೆ ಬೇರೆನೆ ಇರ್ತಾರೆ, ಒಬ್ರು ಹಾಗೆ ಇನ್ನೊಬ್ರು ಇಲ್ಲ. ಎಲ್ಲ ಕಡೆ ಚೇಂಜ್ ಇರ್ತದೆ.
ಮನುಷ್ಯರು ಒಬ್ಬರಂತೆ ಇನ್ನೊಬ್ಬರು ಇರುವುದಿಲ್ಲ. ಅಂದ್ರೆ ಇಲ್ಲಿ ರೂಪದಲ್ಲೆಲ್ಲ ಅವ್ರು ಹೇಳೋದು. ಅವಳಿ ಜವಳಿ ಇರ್ಬೋದು, ಒಬ್ರಿಗೊಬ್ರು ನೋಡಕ್ ಹಂಗ್ ಸಿಗಬಹುದು, ಆದ್ರೆ ಗುಣದಲ್ಲಿ, ವರ್ತನೆಗಳಲ್ಲಿ ಒಬ್ಬರ ಹಾಗೆ ಒಬ್ರು ಇರುವುದಿಲ್ಲ. ಇಂಡಿವಿಜುವಲ್ ಡಿಫರೆನ್ಸಸ್ ಅಂತ ಹೇಳ್ತಾರೆ ನಾವು ಸೈಕಾಟ್ರಿ ಓದಬೇಕಾದ್ರೆ. ಟೋಟಲಿ ಎವ್ರಿ ಇಂಡಿವಿಜುವಲ್ ಇಸ್ ಡಿಫರೆಂಟ್. ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಡಿಫರೆಂಟ್ ಅಂದ್ರೆ ಅವನಲ್ಲಿ ಅವನದೇ ಆದಂತ ಒಂದಿಷ್ಟು ವಿಶೇಷತೆಗಳಿರ್ತಾವೆ. ಒಬ್ಬರಲ್ಲಿ ಇದ್ದಿದ್ದು ಒಬ್ಬರಲ್ಲಿ ಇರುವುದಿಲ್ಲ. ಹಾಗಾಗಿ ನಮ್ಮಲ್ಲಿ ಪ್ರತಿಯೊಬ್ಬರು ತಪಶೀಲು ಮಾಡುವಾಗ ಅವರವರ ವ್ಯಕ್ತಿತ್ವದ ಕೊರತೆಗಳನ್ನು ಅವ್ರು ಕಂಡುಕೋಬೇಕು. ಈಗ ನಾನು ಹೇಳುದು ಎಲ್ಲವೂ ಎಲ್ಲರಲ್ಲಿ ಇರ್ತಾವಂತಲ್ಲ, ಅಥವಾ ಇಲ್ಲಿ ಬರೆದಿದ್ದು ಎಲ್ಲವೂ ನಮ್ಮಲ್ಲಿ ಇರ್ತಾವಂತಲ್ಲ. ಅವರವರ ಬದುಕಲ್ಲಿ ಏನೇನು ಈ ವ್ಯಕ್ತಿತ್ವದ ಕೊರತೆಗಳು ಅದಾವ ಅಂತ ಹೇಳ್ತಾರೆ, ಕ್ಯಾರೆಕ್ಟರ್ ಡಿಫೆಕ್ಟ್ಸ್ ಅಂತ ಹೇಳ್ತಾರೆ. ಅಥವಾ ಡಿಫೆಕ್ಟ್ಸ್ ಅನ್ನೋಕ್ಕಿಂತ ಹೆಚ್ಚಾಗಿ ಬೇರೆ ವರ್ಡ್ಗಳನ್ನ ಅವ್ರು ನೋಡ್ತಾರ. ಒಂದು ನಿಮಿಷ. ಓಕೆ, ಅಲ್ಲಿ ಅವ್ರು ಬರೀತಾರೆ, ವಿಲ್ ನೀಡ್ ಟು ಡಿಟರ್ಮೈನ್ ದ ವಾಟ್ ಹೀಸ್ ಇಂಡಿವಿಜುವಲ್ ಕ್ಯಾರೆಕ್ಟರ್ ಡಿಫೆಕ್ಟ್ಸ್ ಆರ್. ಅವ್ರು ವೈಯಕ್ತಿಕವಾಗಿ ನೋಡ್ಕೋಬೇಕು. ಅವ್ರು ಹೀಗಾದ್ರೆ ನಾನು ಹೇಳುವೆಲ್ಲವೂ ಇಲ್ಲಿ ಇರ್ತಾವಂತಲ್ಲ, ಮತ್ತೊಬ್ಬರಲ್ಲಿ ಇದ್ದಿದ್ದು ನಮ್ಮಲ್ಲಿ ಇರಬೇಕಂತಲ್ಲ, ಅಥವಾ ಅವನಲ್ಲಿ ಇರುವುದು ನನ್ನಲ್ಲಿಲ್ಲ, ನನ್ನಲ್ಲಿ ಇದ್ದಿದ್ದು ಅವನಲ್ಲಿಲ್ಲ, ನಾನು ಆ ತರ ಮನುಷ್ಯನಂತಲ್ಲ. ನಮ್ಮ ಜೀವನವನ್ನು ನಮ್ಮ ತಪಸ್ಸನ್ನು ನಾವು ಮಾಡ್ಕೋಬೇಕು. ಸೊ ವ್ಯಕ್ತಿಗತವಾಗಿ ನಮ್ಮ ವ್ಯಕ್ತಿತ್ವದ ಕೊರತೆಗಳನ್ನ ನಾವು ಕಂಡುಕೊಂಡಾಗ, ಯಾವಾಗ ಸರಿಯಾದ ಕಾಲಿಗೆ ನಮ್ಮ ಕಾಲಿಗೆ ಸರಿಯಾದ ಚಪ್ಪಲಿಗಳು ಸಿಗ್ತಾವೋ ಅವುಗಳನ್ನು ಮೆಟ್ಟಕೊಂಡು ಸೀದಾ ದಾರಿ ನಡಿಬೇಕು ಅಂತ ಹೇಳ್ತಾರ ಅವ್ರು. ಇದನ್ನ ಮಾರ್ಮಿಕವಾಗಿ ಹೇಳ್ತಾನ ಅವನು. ತನ್ನ ಕಾಲಿಗೆ ಸರಿಯಾದ ಚಪ್ಪಲಿಗಳು ಸಿಗುತ್ತಲೇ ಅವನ್ನ ಮೆಟ್ಟಿಕೊಂಡು ಸರಿಯಾದ ದಾರಿಯಲ್ಲಿ ನಾವು ನಡೆಯಲಾರಂಭಿಸಿದೆವು. ಮಾರ್ಮಿಕವಾಗಿ ಹೇಳ್ತಾನ. ಅರ್ಥ ಮಾಡ್ಕೊಳ್ಳಿ, ಚಪ್ಪಲಿ ಯಾಕೆ ಬಂತು ಅನ್ನುವಂತ ತಲೆಯಾಗಿ ಬರ್ತೈತಿ ಇಲ್ಲಿ ಎಲ್ಲರಿಗೆ. ನನ್ನಲ್ಲಿರುವಂತಹ ತೊಂದರೆಗಳು ಯಾವ ನನಗೆ ಕಾಣ ಸಿಗುತ್ತಾವು, ನನ್ನಲ್ಲಿರುವಂತಹ ಯಾವ ಕೊರತೆಗಳು ನನಗೆ ಕಣ್ಣಿಗೆ ಕಾಣ್ತಾವು, ಅಥವಾ ನನಗೆ ಫೀಲ್ ಆಗ್ತದ, ನಾನು ಎಂತ ಮನುಷ್ಯ ಅಂತ ಹೇಳಿ ನನಗೆ ಗುರ್ತಕ್ಕತಿ, ಅವುಗಳನ್ನ ಸೀದಾ ಕೈಯಲ್ಲಿ ಹಿಡ್ಕೊಂಡು ಹೊರಗಡೆ ನಡಿಬೇಕು, ಅವುಗಳನ್ನ ಬಿಟ್ಟು ಸರಿಯಾದ ದಾರಿಗೆ ನಡಿಬೇಕು ಅನ್ನುವಂಥ ಮಾತಿನ ಅರ್ಥ ಅದು. ತನ್ನ ಕಾಲಿಗೆ ಸರಿಯಾದ ಚಪ್ಪಲಿಗಳು ಸಿಗುತ್ತಲೇ ಅವುಗಳನ್ನ ಮೆಟ್ಟಿಕೊಂಡು ಸರಿಯಾದ ದಾರಿಯಲ್ಲಿ ನಾವು ನಡೆಯಲಾರಂಭಿಸಿದೆವು. ನನ್ನಲ್ಲಿ ಏನು ಹುಡುಕ್ತಾ ನನ್ನ ಕಾಲಿಗೆ ಏನ್ ಸಿಗ್ತದ, ಅಥವಾ ನನ್ನ ಮನಸ್ಸಿನಲ್ಲಿ ನಾನು ಎಂತ ಮನುಷ್ಯ ಅಂತ ನನಗೆ ಗುರ್ತಾಗ್ತದ, ಅವುಗಳನ್ನ ಸರಿಪಡಿಸ್ಲಿಕ್ಕೆ ಅವುಗಳನ್ನ ತೆಗೆದು ಹೊರಗೆ ನಡ್ಕೋತ ಹೋಗುದು ಸರಿಯಾದ ದಾರಿಯಲ್ಲಿ ಅಂತ ಅರ್ಥ. ಅದೇ ಬರೀತಾರ ಅವ್ರು, ಹ್ಯಾವಿಂಗ್ ಫೌಂಡ್ ದ ಶೂಸ್ ದಟ್ ಫಿಟ್ he ought to step into them. ಅವುಗಳ ಬಗ್ಗೆ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಈ ಗುಣದೋಷಗಳನ್ನ ಅವ್ರು ಎಲ್ಲಿಗೆ ಹೋಲಿಸ್ತಾರ, ಕಾಲನೂ ಹೋಲಿಸ್ತಾರ. ನನ್ನಲ್ಲಿ ಯಾವ್ಯಾವ ಕೊರತೆಗಳದಾವ ಅಂತ ಹೇಳಿ ನನಗೆ ಸಿಗ್ತದಲ್ಲ, ಅವುಗಳನ್ನ ಸೀದಾ ಹಾಕೊಳ್ಳುದು, ಅವುಗಳನ್ನ ಸರಿಪಡಿಸ್ಲಿಕ್ಕೆ ಒಳ್ಳೆ ದಾರಿಯಾಗಿ ನಡಿಲಾಕ್ ಚಾಲು ಮಾಡುದು ಅಂತ ಅರ್ಥ. ಹ್ಯಾವಿಂಗ್ ಫೌಂಡ್ ದ ಶೂಸ್ ದಟ್ ಫಿಟ್ he ought to step into them and walk with a new confidence that he is at last on the right track. ಯಾವ ಕೊರತೆಗಳನ್ನ, ಯಾವ ನ್ಯೂನ್ಯತೆಗಳನ್ನ ನಾನು ಕಂಡುಕೊಳ್ತೀನೋ, ಅವರಲ್ಲಿ ಇದ್ದಿದ್ದು ನನ್ನಲ್ಲಿ ಇರ್ಬೇಕು, ಅವರಲ್ಲಿ ಇದ್ದದ್ದು ನಾನು ಮಾಡಿರ್ಬೇಕು ಅಂತ ಅಲ್ಲ. ಅವನು ಹಾಗೆ ಮಾಡ್ಯಾನ, ನಾನು ಹೀಗೆ ಮಾಡಿದ್ರೆ ಮಾತ್ರ ಸೇಮ್ ಅಂತಲ್ಲ. ಅವನಲ್ಲಿ ಬೇರೆ ಇರ್ಬೋದು, ನನ್ನಲ್ಲಿ ಬೇರೆ ಇರ್ಬೋದು. ಅದಕ್ಕೆ ಮೇಲೆ ಹೇಳ್ತಾರೆ, ಪ್ರತಿಯೊಬ್ಬ ಮನುಷ್ಯ ಕೂಡ ಬೇರೆ ಬೇರೆನೆ. ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನದೇ ಆದಂತ ವಿಶೇಷತೆಗಳಿದೆ. ಯಾರು ಕೂಡ ಈ ಜಗತ್ತಿನಲ್ಲಿ ಒಬ್ಬರ ಹಾಕಿ ಒಬ್ಬರು ಇಲ್ಲ. ರೂಪದಲ್ಲಿ ಇದ್ರೆ ಇರಬಹುದು, ಆದ್ರೆ ಗುಣದಲ್ಲಿ ಅಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ನಿಮ್ಮ ತಪ್ಪುಗಳು ನಿಮಗೆ ಯಾವ್ದು ಸಿಗ್ತಾವ ಅವುಗಳನ್ನ ಸೀದಾ ತಗೊಳ್ಳೋದು, ಅವುಗಳನ್ನ ಸರಿ ದಾರಿ ತರಲಿಕ್ಕೆ ಸೀದಾ ನಡೀತಾ ಇರಬೇಕು ಅನ್ನುವಂತ ಮಾತುಗಳನ್ನ ಇಲ್ಲಿ ಹೇಳ್ತಾರ. ಮುಂದಿನ ಓದಿ ಸರ್ ಪ್ಲೀಸ್. ನಮ್ಮಲ್ಲಿ ವಿವಿಧ ಹಂತಗಳಲ್ಲಿರುವ ಮುಖ್ಯವಾದ ವ್ಯಕ್ತಿತ್ವ ದೋಷಗಳ ಪಟ್ಟಿಯನ್ನು ಮಾಡುವ ಅಗತ್ಯವೇನೆಂಬುದನ್ನು ನೋಡೋಣ. ಸಿಗಲಿಕ್ಕಿಲ್ಲವೆಂಬ ಹೆದರಿಕೆಯಿಂದ ಕೆಲಸ ಮಾಡುವುದು ತಪ್ಪಿಸಿಕೊಂಡು ಆಲಸ್ಯಗಳಾಗುತ್ತೇವೆ. ನಾವು ಸುಮ್ಮನೆ ಸುತ್ತಾಡುತ್ತೇವೆ ಮತ್ತು ಆಲೋಚಿಸುತ್ತೇವೆ, ಅಥವಾ ಬಹಳ ಕಷ್ಟದಿಂದ ಅರೆ ಮನಸ್ಸಿನಿಂದ ಕೆಲಸ ಮಾಡುತ್ತೇವೆ. ನಾವು ಯಾವುದೇ ತೆರನಾದ ಜೀವನವನ್ನು ಬಾಳಲು ಇಚ್ಛಿಸಿದರೂ ಈ ಮೇಲಿನ ಹೆದರಿಕೆಗಳು ಅದನ್ನು ನಿರುಪಯೋಗಿ ಮಾಡುತ್ತವೆ.
ಕೆಲವೊಂದಿಷ್ಟು ಶಬ್ದಗಳನ್ನ ಕೆಲವೊಂದಿಷ್ಟು ಸಾಲುಗಳನ್ನ ಇಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳಿ ನನ್ನ ಗಮನಕ್ಕೆ ಬರ್ತಾ ಇದೆ. ಆದ್ರೂ ಕೂಡ ನೋಡೋಣ, ಅದು ಇಂಗ್ಲಿಷ್ ನಲ್ಲಿ ಇದ್ದಿದ್ದನ್ನು ಸ್ವಲ್ಪ ಇವರು ಕನ್ವರ್ಟ್ ಮಾಡಿ ಬರ್ದಿದ್ದಾರೆ, ಇರ್ಲಿ. ಸೊ ನಮ್ಮಲ್ಲಿ ಏನು ವಿವಿಧ ಹಂತಗಳಲ್ಲಿರುವ ಸಾಕಷ್ಟು ಡಿಫರೆಂಟ್ ಸ್ಟೇಜ್ ನಲ್ಲಿರುವ ಮುಖ್ಯವಾದ ವ್ಯಕ್ತಿತ್ವ ದೋಷಗಳನ್ನ ಪಟ್ಟಿ ಮಾಡುವುದ ಅಗತ್ಯ ಏನೈತೆ ಅನ್ನುವಂಥದ್ದು ನೋಡೋಣ. ಎಲ್ಲರಿಗೂ ಏನ್ ಕಾಣಸಿಗ್ತದೆ, ಏನು ನಾವು ಸಾಕಷ್ಟು ಬಗ್ಗೆ ಮಾತಾಡ್ತಿರ್ತೀವಿ, ಭಯ, ಕೋಪ, ದ್ವೇಷ, ಲೈಂಗಿಕತೆ, ಹಣಕಾಸಿನ ವ್ಯವಹಾರ, ಇವು ಎಲ್ಲವೂ ಏನು ಮೇನ್ ಅಂತ ಹೇಳ್ತೀವಿ, ಅವುಗಳನ್ನು ನೋಡೋಣ ಅಂತ ಹೇಳ್ತಾರೆ. ನಮ್ಮಲ್ಲಿ ಏನೂ ಇಲ್ಲ ಬಿಡು ಅಂತ ಹೇಳಿ, ಏನ್ ನಮ್ಮ ಇಲ್ಲಪ್ಪ ನಾವೆಲ್ಲ ಸತ್ಯ ಹರಿಶ್ಚಂದ್ರನ್ ಮೊಮ್ಮಗದೀನಿ, ನಾನು ಯಾವುದೇ ತಪ್ಪು ಮಾಡಿಲ್ಲ, ಕುಡ್ತವನ್ನು ಬಿಟ್ಟು ಮತ್ತೇನು ಮಾಡಿಲ್ಲ ಅಂತ ಹೇಳಿ ಅನ್ಕೊಂಡ್ ಬಿಟ್ರೆ ಇಲ್ಲಿ ನಾವು ಕೆಲಸ ಮಾಡೋದನ್ನ ತಪ್ಪಿಸ್ಕೊಂಡು ಆಲಸಿ ಆಗಿಬಿಡ್ತೀವಿ. 4ನೇ ಹೆಜ್ಜೆ ಅಂದ್ರೆ ಕೆಲಸ ಮಾಡೋದಂದ್ರೆ ಶೋಧನಾತ್ಮಕವಾಗಿ ಹುಡುಕಾಡುದು, ನಿರ್ಭೀತಿಯಿಂದ ಹುಡುಕಾಡುದು, ಹೆದರಿಕೆ ಇಲ್ಲಾರ್ದು ಹುಡುಕಾಡುದು, ಸರ್ಚ್ ಮಾಡಿ ಹುಡುಕಾಡುದು, ಬಿಟ್ಟು ಬಿಡದು, ಯಾವುದನ್ನು ಬಿಡದೆ ಹುಡುಕಾಡುದು, ಇದು ಕೆಲಸ ಮಾಡೋದು ಅಂತಾರೆ. ಅದ್ರ ನನ್ನಷ್ಟಕ್ಕೆ ನಾನೇ ಇವುಗೆ ನನ್ನಲ್ಲಿ ಏನೂ ಇಲ್ಲ ಬಿಡಪ್ಪ ಅಂತದ್ದು ಕೊಡ್ತಾ ಒಂದ ಸಮಸ್ಯೆ ಅಂತಂದಾಗ ನಾನು ಆಲಸಿ ಆಗ್ತೀನಿ. ಎಲ್ಲ ಬೇಡ, ಆರಾಮಾಗಿರೋನು, ಸುಮ್ಮನೆ ನಾವು ಸುತ್ತಾಡ್ತೀವಿ ಮತ್ತೆ ಆಲೋಚಿಸ್ತೀವಿ. ಸಾಕು, ಕಾರ್ಯಕ್ರಮದಾಗ ಇದ್ದೀವಿ, ಅಲ್ಲಿ ಹೋಗುನು, ಇಲ್ಲಿ ಹೋಗುನು, ಕಾನ್ಫರೆನ್ಸ್ ಹೋಗುನು, ಕನ್ವೆನ್ಷನ್ ಹೋಗುನು, ವಾರ್ಷಿಕೋತ್ಸವಕ್ಕೆ ಹೋಗುನು, ಕಾರ್ಯಾಗಾರಗಳಿಗೆ ಹೋಗುನು, ಮೀಟಿಂಗ್ ಹೋಗುನು, ಆನ್ಲೈನ್ ಮಾಡೋನು, ಫಿಸಿಕಲ್ ಮಾಡೋನು, ಆರಾಮಾಗಿ ಒಳಗ ಹೊರಗ ಎಲ್ಲರನ್ನ ಪರಿಚಯ ಮಾಡ್ಕೊಂಡು ಯಾವತ್ತರ ಒಂದ್ ದಿವಸ ಅವಕಾಶ ಕೊಟ್ಟಾಗ ಆ ಏನದು ಶೇರಿಂಗ್ ಕೊಟ್ರ ನೋಡ್ಬೇಕು, ಇದ್ರಿಗೆ ಕುಂತವ್ರು ಕಣ್ಣ ನೀರ್ ಬರಬೇಕು, ಆ ರೀತಿ ಶೇರಿಂಗ್ಗಳನ್ನ ಕೊಟ್ಟು ಅಡ್ಡಾಡ್ಬಿಡು ಸಾಕು. ಅದೇ ನಮ್ಮ ಶೇರಿಂಗ್ ಕೇಳ್ಬಿಟ್ರೆ ಹುಡುಕಾಡಿ ಅರುಣ್ ಸರ್ ಇದನ್ನು ಮಾಡ್ತೀವಿ. ನಾವು ಸುಮ್ಮನೆ ಸುತ್ತಾಡ್ತೀವಿ ಮತ್ತ ಆಲೋಚಿಸ್ತೀವಿ ಸುಮ್ಮನೆ. ನಾಡು ಕೆಲಸ ಸಾಕಷ್ಟು ಐತಿ ಇಲ್ಲಿ. 4ನೇ ಹೆಜ್ಜೆ ಒಳಗೆ ಮಾಡಬೇಕಾದಂತ ಕೆಲಸ ಸಾಕಷ್ಟು ಅದ, ಅದನ್ನೆಲ್ಲವನ್ನ ಬಿಟ್ಟು ಸುಮ್ಮನೆ ಸುತ್ತಾಡ್ತೀವಿ. ಎದುರಿಗೆ ಕುಂತವ ನಮ್ಮ ಶೇರಿಂಗ್ ಅನ್ನ ಕೇಳ್ಬಿಟ್ರೆ ಅಯ್ಯೋ ರಮ ಅನ್ಬೇಕು. ಏನು ಶೇರಿಂಗ್ಗಳು, ಏನು ನಾವು ಮಾತನಾಡೋ ಶೈಲಿ ನಂದ ನೋಡಬಾರ್ದು, ಅವೆಲ್ಲವನ್ನ ಮಾಡ್ತೀವಿ. ಆಡೋ ಕೆಲಸ ರಗಡೆ ಐತಿ ಇಲ್ಲಿ, ಅದನ್ನ ಬಿಡ್ತೀವಿ, ಅದನ್ನ ಮಾಡ್ತೀವಿ. ಸುಮ್ಮನೆ ಸುತ್ತಾಡುದು, ಸುಮ್ಮನೆ ಆಲೋಚಿಸುದು. ಬಹಳ ಹೇಳಕತ್ತಾರ ತಡಿಯಪ್ಪ, ಇವತ್ತು ಯಾಕೋ ಬಹಳ ಕೊರಿಯಾಕತ್ತಾರ, ನೋಡು ನಾವು ಹೇಳಿದ್ದೇರ ಏನೈತೆ ಅಂತ ಹೇಳಿ ನೋಡಕ್ ಹೋಗುದು ಬಹಳ ಕಷ್ಟದಿಂದ. ಇಲ್ಲಾಂದ್ರೆ ಯಾರನ್ನ ಒಬ್ಬರನ್ನ ಸ್ಪಾನ್ಸರ್ ತಗೋಬೇಕು, ಹುಡುಕಾಡ್ಬೇಕು, ನನಗೆ ಯಾರು ಸ್ಪಾನ್ಸರ್ ಆಗ್ರಿ, ಆ ಸ್ಪಾನ್ಸರ್ ಆದ ತಕ್ಷಣ ಆಯ್ತಪ್ಪ ಬಿಗ್ ಬುಕ್ ಓದಿ ಏನಂತ ಕೇಳ್ತಾನೆ, ಆಯ್ತು ಸರ್ ಓದಿ ಬರ್ತೀನಿ ಅಂತ ಹೇಳುದು. 3 ತಿಂಗಳಾದ್ರೂ ಒಳ್ಳೆ ಫೋನ ಇಲ್ಲ, ಸ್ಪಾನ್ಸರ್ ಭೇಟಿನೂ ಇಲ್ಲ. ಕೆಲಸ ಮಾಡಕ್ ಹೇಳ್ತಾರ ಅವರು, ಮಾರ್ಗದರ್ಶಕರು ಕೆಲಸ ಮಾಡಕ್ ಹೇಳ್ತಾರೆ. ನಿನಗೆಲ್ಲ ಹೆಜ್ಜೆಗಳನ್ನ ಅರ್ಥ ಮಾಡ್ಕೊಳಕ್ ನೀನ್ ನನ್ನ ಕಡೆ ಬಂದಿಯಲ್ಲ, ಬಿಫೋರ್ ಒಂದಿಷ್ಟು ಅದ್ರ ಬಗ್ಗೆ ಓದ್ಕೊಂಡು ಬಾ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾರ. ನಮ್ಗೆ ಯಾಕೆ ಬೇಕು ಬಿಡಿದು ಅಂತ ಹೇಳಿ ಒಂದು 3 ತಿಂಗಳಾದ್ರೂ ಫೋನ್ ಇಲ್ಲ, ಏನಿಲ್ಲ, ನಡೆ ಆ ಸ್ಪಾನ್ಸರ್ ಅಲ್ಲೇ ನಾನು ಇಲ್ಲೇ ನಡೆ ಕಡೆ. ಯಾಕೆ ಬೇಕಿದೆಲ್ಲ, ಬಹಳ ಕಷ್ಟದಿಂದ ಅರಮನಸ್ಸಿನಿಂದ ಒಮ್ಮೆ ಮಾಡಕ್ ಹೋಗ್ತಿವಿ, ಪೇಪರ್ ತಗೋತೀವಿ, ಬರೆಯಕ್ ಕುಂದಿರ್ತೀವಿ, ಅವು ಹೆದರಿಕೆ ಬರಕ್ ಚಾಲ ಆಗ್ಬಿಡ್ತೈತಿ. ಬರೆಯಕ್ ಕುಂತುಗಳು ಹೆದರಿಕೆ ಬಂದ್ಬಿಡ್ತೈತಿ, ಮನಸ್ಸು ಇನ್ನೊಂದು ಕಡೆ ಹೋಯ್ತತಿ. ಯಾರ ಬಂದ್ಗಿಂದಾರ್ಲಿ, ಯಾರ ಇದನ್ನ ನೋಡಿಗಿಡ್ಯಾರ್ಲಿ, ಮನ್ಯಾನವ್ರು ಯಾರಿಗಾರ ಸಿಕ್ಕಿಗಿಕ್ಕಿ ತಲೆ ಬರ್ದಿದ್ದು ಅನ್ನುವಂಥದ್ದು ಯೋಚನೆಗಳು ಬರಕ್ ಚಾಲ ಆಗ್ತದ ಮನೆಯಲ್ಲಿ. ಅದಕ್ಕೆ ನಮ್ಮಂತವ್ರು ಇಲ್ಲಿ ಎಲ್ಲ ಮಾಡ್ತಾರ, ನಮ್ಮ ಹಿರಿ ಬಂಧುಗಳು ಈ ಆ ಕಡೆ ಕಾರ್ಯಾಗಾರ ಮಾಡ್ತಾರ, ಬರೋಬ್ಬರಿಯಾಗಿ ಯಾರು ಇರಂಗಿಲ್ಲ, ಅಲ್ಲಿ ನಾವೇ ಇರ್ತೀವಿ. ಆ ಕಾರ್ಯಾಗಾರಗಳನ್ನ ಮಾಡಿದಾಗ, ಹೆಜ್ಜೆಗಳ ಕಾರ್ಯಾಗಾರಗಳನ್ನ ಮಾಡಿದಾಗ ಅಲ್ಲಿ ಹೋಗಿ ಕುಂದಿರ್ಬೇಕು, ಕಟ್ಟಿ ಮನಸ್ಸು ಮಾಡಿ ನಿಶ್ಚಲವಾದ ಒಂದು ಸ್ವಚ್ಛ ಮನಸ್ಸಿನಿಂದ ಮಾಡಲೇಬೇಕು ಅನ್ನುವಂಥದ್ದು ಒಂದಿಷ್ಟು ಮನಸ್ಸಿನಲ್ಲಿ ಇಟ್ಟುಕೊಂಡು ಹೋಗಿ ಕುಂತು ಬರೆದು ಬಿಡ್ಬೇಕಂತ ಟೈಮ್. ಬಹಳ ಕಷ್ಟ ಪಡಬಾರ್ದು. ಇಲ್ಲಿ ಹೊರಗಡೆ ಕೂತು ನಾವು ಬರೀಲಿಕ್ಕೆ ಆಲೋಚನೆ ಮಾಡ್ತೀವಲ್ಲ, ಅವಾಗ ಅದು ಕಿರಿಕಿರಿ ಆಕತಿ. ಮನೆಯವ್ರು ನೋಡ್ತಾರೇನು, ಮನೆಯವ್ರಿಗೆ ಕ್ಯೂರಿಯಾಸಿಟಿ ಇರ್ತದೆ, ಏನು ಬರೆಯಕತ್ತಾನೆ ಏನು. ಯಾಕೋ ನಾವು ಬರೀತಿರ್ತಿದ್ವಿ ಒಮ್ಮೆ ಒಳಗ್ ಕುತ್ಕೊಂಡು ಬರೀ ಮುಂದೆ, ಯಾಕೋ ಕುವೆಂಪು ಆದಂಗ ಆಗ್ಯಾನ ಮನ್ಯಾಗ ಕುಂತ್ಕೊಂಡಿವ ಅಂತಂತ, ವಾಲ್ಮೀಕಿ ಆಗ್ಯಾನ, ಏನೋ ಬರೆಯಕತ್ಬಿಟ್ಟಾನ, ಏನೋ ರಾಮಾಯಣ ಬರೆಯಕತ್ತಾನ ಅನಿಸ್ತು. ಆತರ ಎಲ್ಲ ಬರ್ತದೆ. ಅರಮನಸ್ಸಿಂದ ಕೆಲಸ ಮಾಡಕ್ ಚಾಲು ಆಗ್ತದ. ಸೊ ಹಿಂಗಾಗಿ ಹೆದರಿಕೆಗಳು ಬರ್ತಾವು. ನಾವು ಯಾವುದೇ ತೆರವಾದ ಜೀವನವನ್ನ ಬಾಳಲು ಇಚ್ಛಿಸಿದ್ರು ಈ ಮೇಲಿನ ಎಲ್ಲ ಹೆದರಿಕೆಗಳು ಅವನ್ನ ನಿರುಪಯೋಗಿ ಮಾಡ್ತಾವು. ಅದಕ್ಕೆ ಹೆದರಿಕೆ ಇಲ್ಲಾರ್ದೆ ಮಾಡ್ಬೇಕು. ಯಾವುದೇ ಹೆದರಿಕೆ ಇಲ್ಲಾರ್ದ ಬರಿ ಅಂತ ಹೇಳ್ತಾರ ಅವರು, ನಿರ್ಭೀತಿಯಿಂದ.
ಸಮಯ ಐತಾ ನೋಡ್ತೀನಿ ಒಂದು ಸೆಕೆಂಡ್. 8:19 ಇನ್ನೊಂದು ಪ್ಯಾರ ಆಗುದಿಲ್ಲ. ಇನ್ನೊಂದು ಪ್ಯಾರ ಆದ್ರೂ ಕೂಡ ಅರ್ಧಂಬರ್ಧ ಆಕತಿ. ಬೇಡ, ಅರ್ಧಂಬರ್ಧ ಮಾಡೋದು ಬೇಡ. ನಾಳೆ ಇದನ್ನ ಮತ್ತೆ ಮುಂದುವರ್ಸೋಣ. ನಾಳೆ ಅಲ್ಲ, ಮಂಗಳವಾರ, ಮಂಗಳವಾರ ಮುಂದುವರ್ಸೋಣ ಸ್ನೇಹಿತರೆ. ಇದ್ರ ಬಗ್ಗೆ ಒಂದು 10 ನಿಮಿಷ ಸಮಯ ಇದೆ. ವೀಕೆಂಡ್ ಇದು. ದಯವಿಟ್ಟು ಯಾರಾದ್ರೂ ಏನಾದ್ರೂ ಅವ್ರಿಗೆ ಇನ್ಕ್ಲೂಡ್ ಮಾಡೋದಿತ್ತಂದ್ರೆ ಅಥವಾ ಏನಾದ್ರೂ ತಮ್ಮ ಅನುಭವಗಳನ್ನ ಇದರಲ್ಲಿ ಇಡಬೇಕಾಗಿದ್ರೆ ದಯವಿಟ್ಟು ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ನೀವು ದಯವಿಟ್ಟು ಮುಂದುವರಿಸಿ. ಒಂದು 10 ನಿಮಿಷ ಸಮಯ ಇದೆ. ತಮ್ಮ ಅನುಭವ ಅಥವಾ ತಮ್ಮ ಅನಿಸಿಕೆ ಅಥವಾ ಏನಾದ್ರೂ ಒಂದಿಷ್ಟು ಸಂಶಯಗಳು ಬಂದ್ರೆ ದಯವಿಟ್ಟು ಕೇಳಿ. ನಾನೇನು ದೊಡ್ಡ ಪಂಡಿತ್ ಅಂತ ಹೇಳ್ತೀನಿ ಅಂತಲ್ಲ, ಏನೋ ನಮ್ಗೇನು ಗುರ್ತಕ್ಕಂಥದ್ದು ಹೇಳ್ಬೋದು. ಅಥವಾ ಹಿರಿಯ ಬಂಧುಗಳು ಇರ್ತಾರ, ಅವರು ಕೂಡ ಹೇಳ್ತಾರೆ. ಸೊ ನನಗಿಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಹಾಗೂ ನನ್ನೊಂದಿಗೆ ಇಲ್ಲಿವರೆಗೆ ಓದಿದಂತ ಪ್ರಶಾಂತ ಧಾಮದ ಸ್ನೇಹಿತರಿಗೆ ಹಾಗೂ ನಮ್ಮ ಭೈರಪ್ಪಣ್ಣ ಹೋಸ್ಟ್ ಆಗಿ ಅವರು ಇವತ್ತಿನ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಈ ಇಳಿ ವಯಸ್ಸಿನಲ್ಲೂ ಅತ್ಯಂತ ಉತ್ಸಾಹದಿಂದ ಮುಂದೆ ಬರ್ತಾರೆ. ಅವರನ್ನ ನೋಡಿ ಕೂಡ ನಾವು ಬಹಳ ಕಲ್ತಿದ್ದೀವಿ ಸ್ನೇಹಿತರೆ. ತುಂಬಾ ಧನ್ಯವಾದಗಳು. ಅವರಿಗೂ ಕೂಡ ಧನ್ಯವಾದಗಳು. ಎಲ್ಲರಿಗೂ ಕೂಡ ಆಲಿಸಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.